ನೃಸಿಂಗನ ಕಾಮಿತ ಫಲವೀವ ಸತ್ಕೃಪಾಪಾಂಗನ ಲಕ್ಷ್ಮೀ ಮಾನಸಾಬ್ಜ ಭೃಂಗನ ನಾಮನದೋಳ್ ನೆನೆವೆ ಸುಂದರಾಂಗನ ಮುದದಿ ಜಯ 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 ರಾಮಚಂದ್ರ ಸಜ್ಜನ ಪಯೋನಿಧಿ ಚಂದ್ರ ಜಯ ರಾಘವೇಂದ್ರ ವಿಲಸ ಸುಗುಣ ಸಾಂದ್ರ ಜಯ 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 ಚತುರಾಸ್ಯನುತಿ ಪಾತ್ರ ಚಾರುಣೀರದ ಗಾತ್ರ ಶತಪತ್ರ ತಳನೇತ್ರ ಸತ್ಯ ಚಾರಿತ್ರ ಶತಮನ್ಯು ಸುತಮಿತ್ರ ಸಾರಕರ ಸುಪವಿತ್ರ ಪ್ರತುಪಾರ ಋತ ಸೂತ್ರ ಕಮಲಾಕಣತ್ರ ಜಯ 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 ಸನಕಾದಿ ಮುನಿ ಪಕ್ಷ ಸರಸ ಗುಣ ಪಾಲಾಕ್ಷ ವಿನುತ ಜಗದಧ್ಯಕ್ಷ ವಿಪ್ರ ಸಂರಕ್ಷ ತನು ಜಗಜ ಹರ್ಯಕ್ಷ ಧರ್ಮ ರಕ್ಷಣ ದಕ್ಷ ಕನಕಾಕ್ಷ ಮದ ಶಿಕ್ಷ ಕರುಣಾ ಕಟಾಕ್ಷ ಜಯ 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 वीरसन्नुत नामधेय घन संग्राम धीर देवललाम दितिजाज सोमा भूरि सुकवि स्तोम कोश भक्त प्रेम कारुण्य सीम श्री कात्रिपुरी धाम जय 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 रामचंद्र सज्जन पयोनिधि चंद्र जय राघवेंद्र विलस सुगुण सान्द्र जय 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 ಶ್ರೀ ಹನುಮದ್ವಿಲಾಸ ಎಂಬ ಗ್ರಂಥವನ್ನು ಬರೆದ ಕವಿ ತಿಪ್ಪಣಾರ್ಯ. ಈತನ ಕಾಲ ಸುಮಾರು 19ನೇ ಶತಮಾನ ಎಂದು ಹೇಳುತ್ತಾರೆ. ಗೌರಿಬಿದನೂರು ತಾಲೂಕಿನ ಚಿಂತಲಪಲ್ಲಿ ಈತನ ವಾಸಸ್ಥಳವಾಗಿರಬಹುದೆಂದು ನಂಬಲಾಗಿದೆ. ಕವಿಯ ತಾಯಿ ಗಿರಿಯಮ್ಮ, ತಂದೆ ರಂಗಾರ್ಯ, ಪಿತಾಮಹ ನರಸಿಂಹಾರ್ಯ ಅವರು ಸರಸ ಕವಿಗಳು. ಇದನ್ನು ಕವಿ ತನ್ನ ಗ್ರಂಥದಲ್ಲಿ ಹೇಳಿಕೊಂಡಿದ್ದಾನೆ. ಮಹಾಧ್ವ ಸಂಪ್ರದಾಯದ ಉಳುಚುಕಮ್ಮಿ ಪಂಗಡಕ್ಕೆ ಸೇರಿದವನು. ಮೊದಲು ಸ್ಮಾರ್ತನಾಗಿದ್ದು ನಂತರ ಶ್ರೀಪಾದರಾಜ ಮಠದ ಸ್ವಾಮಿಗಳಿಂದ ಮುದ್ರಾಧಾರಣೆ ಪಡೆದು ವೈಷ್ಣವ ದೀಕ್ಷೆಯನ್ನು ತೆಗೆದುಕೊಂಡು ನಂತರ ಈ ಪಂಗಡಕ್ಕೆ ಸೇರಿದವರಾದರು. ಚಂದ್ರ ಅರಸಾರ್ಯ ಇವರ ಗುರುಗಳು.
ಇವರಲ್ಲಿ ಮಧ್ವಶಾಸ್ತ್ರ, ಗದುಗಿನ ಭಾರತ ಅಭ್ಯಾಸ ಮಾಡಿದರೆಂದು ನಮಗೆ ತಿಳಿದು ಬರುತ್ತೆ. ಇವರು ಬರೆದಿರುವ ಗ್ರಂಥ ಸಿಕ್ಕಿರೋದು 3 ಮಾತ್ರ. ಇನ್ನೂ ಅನೇಕ ಇದೆ ಎಂದು ಪ್ರತೀತಿ ಇದೆ, ಆದರೆ ನಮಗೆ ದೊರಕಿರುವುದು 3: ಕಾಳಿಯ ಮರ್ದನ, ಕುಚೇಲ ಉಪಾಖ್ಯಾನ ಮತ್ತು ಹನುಮದ್ವಿಲಾಸ. ಅತ್ಯಂತ ಪರವಶರಾಗಿ ಕವಿತೆಯೇ ಕುಣಿಸಿ ಮೆರೆಸುವಂತೆ ಮಾಡಿದೆಯೋ ಎನ್ನುವ ಹಾಗೆ ಬರೆದಿದ್ದಾರೆ. ಮಹಾದೈವಭಕ್ತನಾದ ತಿಪ್ಪಣ್ಣಾರೆ ಕವಿಯು ಶ್ರೀರಾಮಚಂದ್ರ ಮೂರ್ತಿಯನ್ನು ಆಂಜನೇಯನ ಹೃದಯಾಂತರ್ಗತ ಮೂರ್ತಿಯೆಂದೇ ಆರಾಧಿಸಿದ್ದಾನೆ. ಈತನ ಕಾವ್ಯದಲ್ಲಿ ಕಾಣಬರುವ ಅಮೋಘವಾದ ಶಬ್ದ ಸಂಪತ್ತು, ಅದ್ಭುತವಾದ ಪದಪ್ರಯೋಗ ಚಾತುರ್ಯ, ವರ್ಣನಾ ವೈಖರಿ ಎಂಥವರನ್ನು ಬೆರಗು ಮಾಡಬಲ್ಲವು. ಯಕ್ಷಗಾನದ ಶೈಲಿಯಲ್ಲಿ ಈ ಗ್ರಂಥವು ರಚನೆ ಮಾಡಲ್ಪಟ್ಟಿದೆ. ಈ ಕಾವ್ಯವು ಅನೇಕ ಅರ್ಥಪೂರ್ಣವಾದ ಹಾಡುಗಳಿಂದಲೂ ಕಂದಪದ್ಯ, ಸೀಸಪದ್ಯ, ದ್ವಿಪದಿ, ವೃತ್ತಗಳು, ಯಾಲಪದ ಮುಂತಾದ ಅನೇಕ ವಿಧವಾದ ಛಂದಸ್ಸಿನಿಂದ ಕೂಡಿ ಅತ್ಯಂತ ಮನೋಹರವಾಗಿದ್ದು, ಕಾವ್ಯಲೋಕದಲ್ಲಿ ಬೆಳಗುತ್ತಿರುವ ಧ್ರುವತಾರೆ ಎಂದರೆ ತಪ್ಪಾಗಲಾರದು. ಕಥಾವಿವರಣೆಯು ಕವಿಕುಲ ಸಾರ್ವಭೌಮನಾದ ಶ್ರೀ ಹನುಮಂತನ ಜನನಿಂದ ಹಿಡಿದು ಆ ಮಹಾಪುರುಷನು ದೃಗ್ಗೋಚರನಾಗಿ ರಾಮಸೇವೆಯಲ್ಲಿ ತೊಡಗಿದ್ದು ಈಗಲೂ ಕಿಂಪುರುಷ ಖಂಡದಲ್ಲಿ ರಾಮಧ್ಯಾನ ಪರಾಯಣನಾಗಿ ಇರುವನೆಂಬುವರೆಗಿನ ಸಮಸ್ತ ವೃತ್ತಾಂತವು ಈ ಗ್ರಂಥದಲ್ಲಿ ವಿವರಿಸಲ್ಪಟ್ಟಿದೆ. ಈ ದಿನ ನಾವು ತೆಗೆದುಕೊಂಡಿರುವ ಭಾಗ ಶ್ರೀ ಆಂಜನೇಯನ ಜನನದಿಂದ ಆರಂಭಿಸಿ ಶ್ರೀರಾಮ ಸಂದರ್ಶನವಾಗಿ ಹನುಮಂತನು ರಾಮನಿಗೆ ಸುಗ್ರೀವನ ಸಖ್ಯವನ್ನು ಮಾಡಿಸಿ, ನಂತರ ಶ್ರೀರಾಮನು ರಾವಣನು ಅಪಹರಿಸಿದ್ದ ಶ್ರೀರಾಮನ ಪತ್ನಿಯಾದ ಸೀತಾಮಾತೆಯನ್ನು ಹುಡುಕ ಹೊರಟ ಕಪಿವೀರರಲ್ಲಿ ಮಹಾವೀರನಾದ ಹನುಮಂತನು ಜಾಂಬವಂತನ ಪ್ರೇರಣೆಯಿಂದ ದಕ್ಷಿಣ ದಿಕ್ಕಿನ ಮಹಾಸಮುದ್ರವನ್ನು ದಾಟಿ ಲಂಕಾಪಟ್ಟಣವನ್ನು ತಲುಪುತ್ತಾನೆ. ಇಲ್ಲಿಯವರೆಗಿನ ಕಥಾ ಸಂದರ್ಭವನ್ನು ಈ ದಿನ ನಡೆಸಿಕೊಡುತ್ತಿದ್ದೇವೆ. ಈ ಗ್ರಂಥವನ್ನು ನಮಗೆ ಹೇಳಿಕೊಟ್ಟ ನಮ್ಮ ಪೂಜ್ಯ ಗುರುಗಳಾದ ಶ್ರೀಯುತ ಕರಕ ಪುರಂದರ ಪ್ರಶಸ್ತಿ ವಿಜೇತರಾದ ಗಮಕ ವಿದ್ವಾನ್, ಗಮಕ ರತ್ನಾಕರ, ಗಮಕ ಕಲಾನಿಧಿ ಶ್ರೀ ರಾಘವೇಂದ್ರ ರಾಯರು ಚೆನ್ನಾಗಿ ನಮಗೆ ಅಭ್ಯಾಸ 2 ವರ್ಷಗಳ ಕಾಲ ಇದನ್ನು ಹೇಳಿಕೊಟ್ಟು ಅಭ್ಯಾಸ ಮಾಡಿಸಿರುತ್ತಾರೆ. ಈ ಸಂದರ್ಭದಲ್ಲಿ ಅವರನ್ನು ಸ್ಮರಿಸಿ ಅವರಿಗೆ ನಮಸ್ಕಾರವನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡೆದು ಈ ಗ್ರಂಥವನ್ನು ಶುರು ಮಾಡುತ್ತಿದ್ದೆ. ಪದ್ಮಾಕ್ಷಿ ಪದ್ಮಸಂಭವೆ ಪದ್ಮಾಲಯ ಪದ್ಮಪಾಣಿ ಪದ್ಮಪದಯುಗೆ ಪದ್ಮಾನನೆ ಮನ್ಮಾನಸ ಪದ್ಮದಿ ಗೊಂಡು ನಮ್ಮ ಪಾಲಿಸು ಜನರಿ ಇಂತು ಸರ್ವೋತ್ತಮನಾದ ಶ್ರೀಹರಿಲಕ್ಷ್ಮಿಯಂ ಭಜಿಸಿ ಜಗತ್ಪ್ರಾಣಪುತ್ರನಾದ ಶ್ರೀಮದಾಂಜನೇಯ ಸ್ವಾಮಿಯ ಇಂತೆಂದು ಸ್ತೋತ್ರವಂ ಮಾಡುತ್ತಿದ್ದನು. ಶರಣು ಶರಣು ಮಹಾಂಜನೇಯನೇ, ಶರಣು ಸುರಮುನಿಕೇಯನೇ, ಶರಣು ನಿರುಪಮ ಭಾಗದೇಯನೇ, ಶರಣು ಶುಭ ಸಮುದಾಯನೇ, ಶರಣು ಶರಣು ರಾಮ ಕಾರ್ಯಾಂಭೋಜ ವೀರನೆ ರಾಮಣೀಯ ಚರಿ
ಕಾರನೇ ಶರಣು ಶರಣು ಅದ್ರಿಧರ ಪರಮಂದಹಾಸನೆ ಕ್ಷುದ್ರ ದೈತ್ಯ ವಿನಾಶನೆ ಭದ್ರದಾಯಕ ಚಿದ್ವಿಲಾಸನೆ ಕಾದ್ರಿನು ಹರಿಯ ದಾಸನೆ ಶರಣು 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 ಮಹಾಂಜನೇಯನೆ ಶರಣು ಸುರಮುನಿಗೇಯನೆ ಶರಣು ನಿರುಪಮ ಭಾಗಧೇಯನೆ ಶರಣು ಶುಭ ಸಮುದಾಯನೆ ಶರಣು ಶರಣು ಶ್ರೀಖಾದ್ರಿ ನೃಹರಿಯಂ ಚಿತ್ತಾಂಬುಜಗಳಿಟ್ಟು ವಿಘ್ನ ವಿಚ್ಛೇದನಂ ವಿನುತಿಗೈದು ಬ್ರಹ್ಮಾದಿ ಸುರರಂಧ್ರಿ ಪದ್ಮಗಳ ಭಜಿಸುತ್ತ ಬ್ರಹ್ಮಾಣಿ ಮುಖ್ಯರಂ ಪ್ರಣತಿ ಮಾಡಿ ಪಿತೃಮಾತೃ ಗುರುಗಳಂ ಪ್ರಿಯದಿಂದ ಬಲಗೊಂಡು ಸುಖ ವಿವರ್ಗಂಗಳಂ ಸ್ತುತಿಯ ರಚಿಸಿ ಪವಮಾನನಂದನ ಪ್ರಮುಖ ಕಾರಣವಾದ ಹನುಮದ್ವಿಲಾಸಮೆಂದೆಂಬ ಕಥೆಯ ವರಖಾದ್ರಿ ನೃಹರಿಗಂಕಿತವಗೊಳಿಸಿ ರಚಿಪೆನಿದ ಯಕ್ಷಗಾನದಿ ಪ್ರಚುರ ಮಾಡಿ ಈ ಚರಿತ್ರೆಯ ಪೇಳ್ವ ಕೇಳ್ವರಿಗೆ ಸರ್ವ ಸೌಖ್ಯಗಳ ನೀವ ಶ್ರೀಮದಾಂಜನೇಯ ದೇವ ಶ್ರೀಕುಶಲವರ್ಯೇ ವರವಾಲ್ಮೀಕಿ ಮುನಿಪ್ರವರ ರಚಿಸಿ ಬೇಡಿದ ಶುಭಮಾದಿ ಕಥೆಯ ಸೂತ ಪೌರಾಣಿಕನು ವರಶೌನಕಾದಿ ಮುನಿಗಳಿಗೊರೆಗಂ ತತ್ಕಥಾಕ್ರಮವೆಂಬೆನೆ ನಾರಾಯಣನ ದಿವ್ಯ ನಾಭೀಕಮಲದಿಂದ ಬ್ರಹ್ಮ ಜನ್ಮಿಸಿದನು ಆ ಬ್ರಹ್ಮನಿಂದ ಕಶ್ಯಪ ಬ್ರಹ್ಮನುದ್ಭವನಾದನು ಆತಂಗೆ ರಾಣಿಯರು ದಕ್ಷನಾತ್ಮಜಯರೊಳಗೆ ಸತಿ ಕುಶಸ್ಥಳಿಯಂಬ ಜಲಜಾಕ್ಷಿಯುದರದೋಳ್ ಕಿಷ್ಕಿಯಂಬುವ ಮಹಾಕೀಶನಾದ ಆತಂಗೆ ವೃಕ್ಷನಾಮಕ ವಾನರಾಧೀಶನು ಆತಂಗೆ ವಾಲಿ ಸುಗ್ರೀವರುಗಳು ಪುತ್ರರಾದರು ಅಂಜನಾದೇವಿ ಪುತ್ರಿ ಈ ಸುತೆಯನಿದ್ದು ಕೇಸರಿಯಂಬ ಕಪಿಕುಲಾಧಿನಾಥಂಗೆ ಆ ಕನ್ಯೆ ಸುಗುಣೇ ಸಾಧ್ವಿ ಎನ್ನುತ್ತ ವರವಿತ್ತ ಪವಮಾನ ತನಯನಾಗೆ ಹನುಮಂತನುದಿಸಿದನು ಭೂತಳದಲ್ಲಿ ಹನುಮಂತನುದಿಸಿದನು ಹನುಮಂತನುದಿಸಿದನು ಭೂತಳದಲ್ಲಿ ಹನುಮಂತನುದಿಸಿದನು ಹನುಮಂತನುದಿಸಿದನು
ಗಡದಲ್ಲಿ ನವರತ್ನಗಳ ಹಾರ ಶಿರದಲ್ಲಿ ಹೊಳೆವ ಕಿರೀಟ ಕುಂಡಲ ಕರ್ಣ ಘಟಿ ಸೂತ್ರ ವಿರಸಿತ ಕೃಪೆಯು ಜ್ವಲಿಸುವ ಉಪವೀತ ಜಲಗುಸಾಲಂಕಾರ ದೇಹದಲ್ಲಿ ಹುಟ್ಟುತ್ತ ಸೂರ್ಯನ ಫಲವೆನುತ ಲಂಘಿಸುತ್ತ ವೇಗದಲ್ಲಿ ಕಬಳಿಸುತ್ತಲಿರೆ ಆಬಲ ನಿಶೋಧನ ನೋಡಿ ರೋಷದಲ್ಲಿ ಗಾದಿಸಲು ವಜ್ರದಿ ಬಳಲು ತಲೆ ಮೂರ್ಛೆಯಲ್ಲಿ ಬೀಳಲು ತಿಳಿದು ಪವನನು ಮುನಿದನ ಕ್ಷಣ ಹನುಮಂತನು ಬೀಸಿದನು ಭೂತಳದಲ್ಲಿ ಹನುಮಂತನು ಬೀಸಿದನು ಪರಮೇಶ್ವರಿ ಮೊದಲಾಗಿ ಇರುವೆಯ ಪರ್ಯಂತ ಇರುವ ದೇಹಗಳೊಳಗಿರುವ ಪ್ರಾಣಾಶುಗ ವಿರದಂತೆ ಸೆಳೆಯುತ್ತಲಿರೆ ಬ್ರಹ್ಮದರು ಹೋಗಿ ಹರಿಗೆ ವಿನ್ನಯಿಸಲು ಸುರರೊಳಗೂಡಿ ಶ್ರೀಧರನು ಮಾರುತನೈರಿ ಕುಸ್ತರಿಸಿ ಮಾರುತಿಯ ನೆಪ್ಪಿಸಿ ವರಗಳಿಟ್ಟರು ನಿರ್ಜರರು ವ್ಯರಸಿ ಸದ್ವಜ್ರ ಕಾಯವು ವರ ಚಿರಂಜೀವತ್ವವಾಧರಿಸಿ ಮೇಲ್ಕಾಮರೂಪ ಕಿರುತರದ ಸರ್ವಾರ್ಥ ಸಿದ್ಧಿಯ ಕರುಣಿಸಿದ ಬಳಿಕ ಮರು ಸುತ ಹನುಮಂತನು ಬೀಸಿದನು ಭೂತಳದಲ್ಲಿ ಹನುಮಂತನು ಬೀಸಿದನು ಆದಿತ್ಯನಲ್ಲಿ ಸರ್ವ ವೇದಾದಿಗಳ ಜಂಬ ವೇದಿಯಂ ವ್ಯಾಕರಣಾದಿ ಶಾಸ್ತ್ರಗಳ ಓಗಿ ಬ್ರಹ್ಮಚರ್ಯ ಮಾದ ವ್ರತಗೆ ದೀಕ್ಷೆ ಗೈದು ಪೂರ್ಣ ಕಾಮನಾದ ಸ್ವಾಹಾತ್ಮ ವಿನೋದಿ ಸುಗ್ರೀವನಲ್ಲಿ ಸಖ್ಯವನು ಮಾಡುತ್ತ ಪರಮಾಲಾಗದಿಂದಲಿ ತಂದೆ ತಾಯಿಗಳನ್ನು ಸೇವಿಸುತ್ತ ನಿರ್ಮಲವಾದ ಮನದಲ್ಲಿ ಮಾಡಿ ಭಕ್ತಿಯನು ರಾತ್ರಿ ನೃಸಿಂಗನ ಪಾದ ದರ್ಶನವಾಗಬೇಕೆಂದಾದಯ ನಿಧಿ ಬಯಸುತ್ತಿದ್ದನು ಹನುಮಂತನು ಬೀಸಿದನು ಭೂತಳದಲ್ಲಿ ಹನುಮಂತನು ಬೀಸಿದನು ಹನುಮಂತನು ಬೀಸಿದ ವನಜನ ವನಪಾದ ವನಜಗಳ ಸೇವೆಯನ್ನು ಮಾಡಲು ಅನಿಲ ದೇವರ ಸುಪ್ರಸಾದಿ ಹನುಮಂತನು ಬೀಸಿದನು ಭೂತಳದಲ್ಲಿ ಹನುಮಂತನು ಬೀಸಿದನು ಇಂತು ಮರುತ್ಕುಮಾರನಿರಲು ಇತ್ತ ದಶಾಸ್ಯನ ಬಾಧೆಯಿಂದಲೀ ಅತ್ಯಂತ ವಿಷಾದದಿಂದೆ ಅಜಮುಖ ಮರರೆಲ್ಲಪಯೋಧಿಯೈರಿ ಶ್ರೀಕಾಂತಗೆ ಪೇ ಭಕ್ತರನು ಕಾಯ್ಪುದ ಕೋಸುಗ ಧಾತ್ರಿಯೋಳ್ ಘನಧ್ವಾಂತ ವಿದಾರನನ್ವಯದಿ ಪಂಕ್ತಿರಥಾತ್ಮಜನಾದ ಮಾಧವೋ ಶ್ರೀಮಹಾ ಶ್ರೀನಿವಾಸನು ರಘುರಾಮವತಾರವ ಧರಿಸಿದನೊಲವಿಧಿ ಶ್ರೀಮಹಾ ಶ್ರೀನಿವಾಸನು ಬಾಲಕ
ತತ್ವದಲ್ಲಿ ತಾಟಕಿ ಎಂಬ ದೈತ್ಯಳ ಸೋಲಿಸಿ ಕಾಲೇಯನ ಮತವ ಪಾಲಿಸಿ ಪತಿಯ ಶಾಪದಿ ಕಲ್ಲಾಗಿದ್ದವಳ ಪಾಲೆಯ ಮಾಡಿ ಭೂಪಾಲದ ಚರಿತ ಶೂಲಿಯ ಬಿಲ್ಮುರಿದು ಶ್ರೀ ಸತಿಯಾದ ಪಾಲಿಕ ಮಣಿ ಬೋಲಿದು ವೇದಮದಗ್ನಿ ಬಾಲಗ್ರಣಿಯ ಗೆಲಿದು ತಂದೆಯ ನುಡಿ ಲಾಲಿಸುತ್ತಲಿ ಬೋರೆದು ಸನ್ಮುನಿ ವೇಷ ಶಾಲಿಯಾಗುತ್ತಲನು ಜಸಿತ ಲೋಲಲೋಚನ ಸಹಿತ ಗಂಗಾ ಕೂಲ ಗುಹಲಿಂ ದಾಂಡಿ ಪರಮ ವಿಶಾಲ ವನವನು ಕೊಕ್ಕರ ಶ್ರೀ ಮಹಾ ಶ್ರೀನಿವಾಸನು ಭಾರತಕ್ಕೆ ಪಾದುಕೆ ಇಟ್ಟು ವಿರಾಧನ ಕರಿದು ಘೋರ ದಂಡ ಪಾರಣ್ಯದಿ ವರಮುನಿಗಳಿಗ ಭಯವ ಕೊಟ್ಟ ಗರ್ಜನ ಶರಜಾಪಗಳ ಸಂಗ್ರಹಿಸಿ ಶೂರ್ಪನಖಿ ದುರನಾಸಿ ಕವಛೇದಿಸಿ ಹರಾದಿ ಯೋಧರುಗಳ ಸಂಹರಿಸಿ ದುರ್ಮದ ಕಾಕಸುರನೊಂದಕ್ಷಿಯ ಶಿಕ್ಷಿಸಿ ಮಾಯಾ ಮೃಗ ಬರಲದ ಕತ್ತರಿಸಿ ಸೀತೆಯನಪಹರಿಸಿ ರಾವಣ ಭೋಗೆ ಗಗನದಿ ಚರಿಸುತ್ತಲಿ ಜಾನಕಿಯ ಕಾಣದೆ ತಿರುಗುತ್ತ ಜಟಾಯುವಿಗೆ ಮೋಕ್ಷ ಕರುಣಿಸಿದ ಕಾರುಣ್ಯ ಸಾಗರ ಶ್ರೀ ಮಹಾ ಶ್ರೀನಿವಾಸನು ದೇಶ ಪರಿಯ ಭಕ್ತಿ ಭಾವಗೆ ಮೆಚ್ಚಿ ಮಂಗಳಕರ ಪಂಪ ಕ್ಷೇತ್ರದಲ್ಲಿ ಗಂಗೆಯಂದದ ತೀರ್ಥದಲ್ಲಿ ಬಿಂದು ನಿತ್ಯ ಮಂಗಳಾಚರಿಸಿ ಮೇದೃಶ್ಯ ಮುಖದಿರಲು ಪುಂಗವ ಸಾರಿರಲು ಪತಂಗಜ ಭಯಗೊಳ್ಳಲು ರಾಘವರಂತರಂಗವ ಬೆಸಗೊಳ್ಳಲು ವೇಗದೊಡಚಾಂಗದ ಕಳುಹಿಸಲು ಸಂತೋಷದಿ ತುಂಗ ವಿಕ್ರಮನಾದ ಸುಗುಣದ ರಂಗ ಮಾರುತಿ ಎಂಬ ನೂತನ ಭೃಂಗ ಸಾರುತ್ತಿದ್ದ ಗಾತ್ರಿಯು ಸಿಂಗನಂಗಿ ಸರೋಜಯುಗಳವ ಶ್ರೀ ಮಹಾ ಶ್ರೀನಿವಾಸನು ರಾಮಾವತಾರವ ಧರಿಸಿದನೊಲವಿಲಿ ಶ್ರೀ ಮಹಾ ಶ್ರೀನಿವಾಸನು ಇಂದು ಬರುವ ಹನುಮಂತನಂ ಕಂಡು ಶ್ರೀರಾಮನೋಳ್ ಲಕ್ಷ್ಮಣನೇನೆನ್ನುತ್ತಿದ್ದನು ಶ್ರೀ ರಘುಪತಿ ಇವನಾರೋ ವನಚರ ಆಕಾರದಿರುವನು ಯಾರೋ ಮುದದಲ್ಲಿ ಶ್ರೀ ರಘುಪತಿ ಇವನಾರೋ ವನಚರ ಕೊಳೆವ ಕಿರೀಟ ಕುಂಡಲ ಮುಖ್ಯಭೂಷಣಗಳ ಧರಿಸಿದ ನಿರ್ಮಲ ದೇಹದಲ್ಲಿ ಶ್ರೀ ರಘುಪತಿ ಇವನಾರೋ ವನಚರ
ರಘುಪತಿ ಇವನಾರೋ ವನಚರ ಪರಿಕಿಸನಗಿ ಪರಿತೋರು ತರಿದೆ ಕರುಣಿಸಿ ನೋಡುರು ಕರುಣಾದಿಯ ಶ್ರೀ ರಘುಪತಿ ಇವನಾರೋ ವನಚರ ಆಕಾರದಿ ಇರುವನು ಯಾರೋ ಮುದದಲ್ಲಿ ಶ್ರೀ ರಘುಪತಿ ಇವನಾರೋ ವನಚರ ಎನ್ನುತ್ತ ಲಕ್ಷ್ಮಣ ಬೆಲ್ಲವನು ಮಾಡಲು ಕೇಳಿ ನೋಡಿ ಅಹುದಹುದೈ ಲೋಚನಗಳಿಗಾಯ್ತಾನಂದವು ವನಚರರು ಇಂತಿರುವುದರಿದು ವನದುರ್ಗಗಳೋ ಇಂತಿವರು ನುಡಿಯ ದೂರದಲ್ಲಿ ಕೇಳಿ ಸ್ವಾಂತದಲ್ಲಿ ಸಂತಸವ ತಾಳಿ ಎಮ್ಮಮ್ಮ ಒಂದೊಂದು ನುಡಿಯೇ ಇಂದು ಸಮ್ಮತದಿ ನಿಜವಾಯಿತು ತಿಳಿಯೇ ಎನ್ನ ರಕ್ಷಿಸುವ ದೊರೆ ಬಂದ ಚಿಂತೆಗಿಲ್ಲೇ ತಗಾರುದಾನಂದ ಧನ್ಯನಾದೆನು ಜಗಗಳಲ್ಲಿ ಪೂರ್ಣ ಪುಣ್ಯನ ಕ್ಷಣಾರ್ಧದಲ್ಲಿ ಕರಿವರದ ಲಕ್ಷ್ಮೀ ವಿನೋದ ಹಾದ್ರಿನು ಹರಿಯೇ ಪ್ರತ್ಯಕ್ಷವಾದ ಇಂತಂತರಂಗದೋಳ್ ಹನುಮಂತ ತಿಳಿದು ಬರುತ್ತ ಬರುತ್ತ ರಾಮನ ಪುಣ್ಯನಾಮನ ಸುರೌಘನನಾಮನ ದಿವ್ಯ ಸದ್ಗುಣಸ್ಥಾಮನ ಪೂರ್ಣಕಾಮನ ಸುರಾರಿ ವಿರಾಮನ ತುಂಗ ವಿಕ್ರಮೋದ್ಧಾಮನ ಸಾರ್ವಭೌಮನ ಖರಾದಿ ಸುರಾರಿ ಸಮೂಹ ಖಂಡನೋದ್ಭೀಮನ ಭಕ್ತಪಾಲನ ರಘೂಧ್ವಹರಾಮನ ಕಣ್ಣಾಯುಜನು ಸಂಪಿಗೆಯ ಮರದ ನೆಳಲಿನ ತಂಪಿನಲಿ ತಳಿರ ಪರ್ಪಿ ತಮ್ಮನ ತೊಡೆಯೋಳ್ ಇಂಪಿಲಿ ಬಹವ ಸುನಿದ್ರೆಯ ಸೊಂಪಿಲಿ ಮಲಗಿರುವ ಹರಿಯ ಕಂಡ ಕಪೀಂದ್ರ ಶ್ರೀರಾಮನ ಮಾರುತಿ ನೋಡಿದ ಶ್ರೀರಾಮನ ಮಾರುತಿ ನೋಡಿದ ಶ್ರೀರಾಮನೇ ಲಕ್ಷ್ಮೀ ನಾರಾಯಣನೆಂದು ದೂರದಿಂದಲೇ ಬಂದ
ಸುವಸ್ತ್ರನಾ ಬಹು ಸುಪವಿತ್ರನಾ ಬಲು ಸುಚರಿತ್ರನಾ ಒಲಿದು ಸುತ್ತಿದ ನಿಲುವು ಕನ್ನಡ ಅಲಗು ರತ್ನ ಕಿರೀಟದಂದದಿ ಚೆಲುವ ಶಿರದಲ್ಲಿ ಪೊಳೆವ ಮಂಜುಳನ ಶೋಕುಂತಳನ ಶ್ರೀರಾಮನ ಮಾರುತಿ ನೋಡಿದ ಧ್ರುವವಾದ ಪಾಲನ ಮುಕುರ ಕಪೋಲನ ಬಿಗಿದುಟ್ಟ ಚೀರವಲ್ ಪದ ಚೇಲನ ಸುಗುಣ ವಿಶಾಲನ ಶುಭಕರ ಶೀಲನ ಸೊಗಸು ನಗೆ ಮುಗೆ ನಗೆ ಮೊಗದಿ ಯುಗದ ಕುಡಿ ಮೀಸೆಗಳ ಕುಂದದ ಮುಗುಳು ಪಲ್ಗಳ ಚಿಗುರು ದುಟಿ ಸಂಪಿಗೆಯ ನಾಸಿಕನ ಶ್ರೀರಾಮನ ಮಾರುತಿ ನೋಡಿದ ಕರುಣಾ ಕಟಾಕ್ಷನ ವರಮೀನ ರಕ್ಷಣ ದರ ಕಂಧರನ ಚಿರಕಕ್ಷಣ ಸುರ ಗಣಪಕ್ಷಣ ಸಾಧು ಜನ ರಕ್ಷಣ ನಿರುಪಮಾ ಭಯಕರ ಸರೋಜ ಪರಿಕರದ ಮೆರೆವ ಬಹು ಸುಂದರದಿ ತೋಟ ಜಾನುಬಾಹು ಸ್ಫುರಿತ ವಿಗ್ರಹನ ಶ್ರೀರಾಮನ ಮಾರುತಿ ನೋಡಿದ ಪಲಕಿರ ಭಾಷಣ ಕಮನೀಯ ವೇಷನ ಎಳೆ ತುಳಸಿ ಸರ ಕಳಭೂಷಣ ಕಳಜನ ಶೋಷಣ ಕವಿ ಗಣ ಪೋಷಣ ಸುಳಿಯನಾಗಿ ತ್ರಿವಳಿಯುತ ನಿರ್ಮಲಗಳೋದರ ಸೆಳೆ ನಡುವ ಪ್ರಜ್ವಲಿವ ತೊಡೆಗಳ ಜಾನು ಜಂಗೋಜ್ವಲ ಪಾದಾಂಬುಜನ ಶ್ರೀರಾಮನ ಮಾರುತಿ ನೋಡಿದ ಮುನಿ ಜನ ಪ್ರೇಮನ ಘನ ಪುಣ್ಯ ನಾಮನ ಚಿನುಮಯ ಶ್ರೀಕತಿ ಪುರಿ ಧಾಮನ ವಿನಮಿತ ಸೋಮನ ಧನು ಜವಿರಾಮನ ಅನುಜನನುಪಮ ತೊಡೆಯ ತಲೆಗಿಂಪಿನಲಿ ಶಯನಿಸಿ ಮುದದಿ ಬಹುಗನು ದಯಾ ಭಾಂಗದಿ ನಿರೀಕ್ಷಿಸುವನ ಜಗನ್ಮಯನ ಶ್ರೀರಾಮನ ಮಾರುತಿ ನೋಡಿದ ಶ್ರೀರಾಮನೇ ಲಕ್ಷ್ಮೀ ನಾರಾಯಣನೆಂದು ದೂರದಿಂದಲೇ ವಂದನೆ ಮಾಡಿದ ಶ್ರೀರಾಮನ ಮಾರುತಿ ನೋಡಿದ ಇಂತನಂತ ತಲ್ಪನಂತಿದ್ದ ಸೀತಾಕಾಂತನಂ ಜ್ಞಾನವಂತನಾದ ತನು ಹನುಮಂತಂ ಕಾಣಲು ಎದ್ದು ಕುಳಿತಿದ್ದ ದಯಾ ಸಮುದ್ರನಾದ ಭದ್ರಾತ್ಮಕನಾದ ಶ್ರೀರಾಮಚಂದ್ರಂಗೆ ನಯ ಭಯ ಭಕ್ತಿಯುಕ್ತನಾಗಿ ತಂದಿದ್ದ ಕಂದಮೂಲ ಫಲಪುಷ್ಪಾದಿಗಳಂ ಕಾಣಿಕೆಯಂ ಸಮರ್ಪಿಸಿ ಪ್ರದಕ್ಷಿಣ ಪೂರ್ವಕವಾಗಿ
ಸಾಷ್ಟಾಂಗ ನಮಸ್ಕಾರಗಳಂ ಮಾಡಿ ಸುಮುಖವಾದ ಸಮ್ಮುಖದೊಳ್ಳಿಂದು ನಿಟಿಲದಟ ಘಟಿತ ಕರಪುಟನಾಗಿ ಅರೆಬಿರಿದ ತಾವರೆಯಂತೆ ಅರೆದೆರೆದ ಕಣ್ಗಳೋಳ್ ಮಹಾನಂದಾಶ್ರುಬಿಂದು ಸಂದೋಹಗಳು ಉದುರುತ್ತಿರಲು ಏನೆಂದು ಸ್ತೋತ್ರವಂ ಮಾಡುತ್ತಿದ್ದನು. ಶ್ರೀಮದ್ರಘುನಾಯಕ ಜಯ ಜಯ ಕಾಮಿತ ಶುಭ ಫಲದಾಯಕ ಜಯ ಜಯ ಪರಮಾತ್ಮ ಹರಿಕೇಶವ ಜಯ ಜಯ ಪರಿಹರಿ ಸೈಭವ ಕೇಶವ ಜಯ ಜಯ ಕರುಣಾಕರ ನಾರಾಯಣ ಜಯ ಜಯ ವರದ ನಿಗಮ ಪಾರಾಯಣ ಜಯ ಜಯ ಭಕ್ತ ಜನ ಪ್ರಿಯ ಮಾಧವ ಜಯ ಜಯ ಮುಕ್ತ ಜನಾಶಯ ಭೂಧವ ಜಯ ಜಯ ಮನ್ಮಥ ಪಿತ ಗೋವಿಂದನೆ ಜಯ ಜಯ ಚಿನ್ಮಯ ರೂಪಾನಂದನೆ ಜಯ ಜಯ ವಿಶ್ವಾಧೀಶ್ವರ ವಿಷ್ಣುವೆ ಜಯ ಜಯ ವಿಶ್ವಾವರವರ್ಧಿಷ್ಣುವೆ ಜಯ ಜಯ ಸುಜನಸ್ತುತ ಮಧುಸೂದನ ಜಯ ಜಯ ಶ್ರೀ ಜಗತ್ಪತಿ ಸುರಮೋದನ ಜಯ ಜಯ ವಿಧಿಭವ ವನ್ಯ ತ್ರಿವಿಕ್ರಮ ಜಯ ಜಯ ಅಧಿಕ ಭುಜ ಬಲ ಪರಾಕ್ರಮ ಜಯ ಜಯ ವನಜಲಾಂಬಕ ವಾಮನ ಜಯ ಜಯ ವನನಿಧಿ ಕಲ್ಪಕ ನಾಮನೆ ಜಯ ಜಯ ಶ್ರೀನಾಯಕ ಸುಶ್ರೀಧರ ಜಯ ಜಯ ಭೂನಾಯಕ ಸುರಭೂಧರ ಜಯ ಜಯ ಇಂದು ಮುಖನೆ ಋಷಿಕೇಶನೆ ಜಯ ಜಯ ಸುಂದರದನ ಜಗದೀಶನೆ ಜಯ ಜಯ ನಗಧರನೆ ಪದ್ಮನಾಭನೆ ಜಯ ಜಯ ಸುಗುಣನೆ ದೂರ್ವದಳಾವನೆ ಜಯ ಜಯ ಜನಕೃತ ಸಾಮೋದರ ಜಯ ಜಯ ವಿನಮಿತ ಶೌರ್ಯ ಸಹೋದರ ಜಯ ಜಯ ಸವನಾವನ ಸಂಕರ್ಷಣ ಜಯ ಜಯ ಕವಿಜನ ಚಿಂತಾಕರ್ಷಣ ಜಯ ಜಯ ವಾಸುದೇವ ಪರಮೇಶ್ವರ ಜಯ ಜಯ ವಾಸುಕಿ ಶಯನನೆ ಶ್ರೀಶ್ವರ ಜಯ ಜಯ ಪಾಲಿಸು ಎನ್ನ ಪ್ರದ್ಯುಮ್ನನೆ ಜಯ ಜಯ ಪಾಲಿಸಿದಿಂದ್ರದ್ಯುಮ್ನನೆ ಜಯ ಜಯ ಸಕಲಾತ್ಮಕ ನಿರುದ್ಧನೆ ಜಯ ಜಯ ಭಕುತರ ಪಾಪ ನಿರುದ್ಧನೆ ಜಯ ಜಯ ರಕ್ಷಿ ಗಮನ ಪುರುಷೋತ್ತಮ ಜಯ ಜಯ ರಕ್ಷಿಸು ಹರಿ ಸರ್ವೋತ್ತಮ ಜಯ ಜಯ ವನಜೋಧರನೆ ಅಧೋಕ್ಷಜ ಜಯ ಜಯ ಅನಘನೆ ಸುರರಿಪು ಶಿಕ್ಷಣೆ ಜಯ ಜಯ ಕರುಣಿಸು ಲಕ್ಷ್ಮೀ ಸಿಂಹನೆ ಜಯ ಜಯ ಶರಣ ಪರಾಕೃತಿ ಸಿಂಹನೆ ಜಯ ಜಯ ಪಾಲಿಸು ಭಿನ್ನಪ ಅಚ್ಯುತ ಜಯ ಜಯ ಪಾಲಿಪುದೆಂಬನು ಮೆಚ್ಚುತ ಜಯ ಜಯ ಮರೆಯ ಹೊಕ್ಕೆನು ಜನಾರ್ದನ ಜಯ ಜಯ ಮರೆಯದೆ ಕೊರೆ ಮುರಮರ್ದನ ಜಯ ಜಯ ಖಂಡಿಸಲರಿಯನು ಬೇಂದ್ರನೆ ಜಯ ಜಯ ಚಿನ್ನನು ನಾಗುಣ ಸಾಂದ್ರನೆ ಜಯ ಜಯ ತಂದೆ ತಾಯಿ ಹರಿ ಜಯ ಜಯ ಬಂಧು ಬಳಗ ನೀನೇ ಸರಿ ಜಯ ಜಯ ನಂಬಿದೆ ಕೊರೆಯೈ ಕೃಷ್ಣನೆ ಜಯ ಜಯ ಬೆಂಬಿಡಬೇಡ ಸುಕೃಷ್ಣನೆ ಜಯ ಜಯ ಮಂಗಳ ಮಹಿಮರ ಭೂದ್ವಹ ಜಯ ಜಯ ಮಂಗಳ ಖಗಪತಿ ವಾಹನ ಜಯ ಜಯ ಮಂಗಳ ಜಲದ ಸಮಾಂಗನೆ ಜಯ ಜಯ ಮಂಗಳ ಕಾದಿರು ಸಿಂಗನೆ ಜಯ ಜಯ ಇಂತು ಚತುರ್ವಿಂಶತಿ ನಾಮಗಳೆಂ ಸಂತಸ ಸಿಂಹನುಮಂತ ಭಕ್ತಿಯೊಳು ರಾಮನ ತುತಿಸಿದ ಈ ಜಯರಗಳೆಯ ಪ್ರೇಮದಿ ಬೇಡಿದ ಕೇಳಿದ ವರದಯದಿಂದಲಿ ಮರೆಯದೆ ಮಾರುತನನುಗನು ಚಂದದಿ ಪರಮಾನಂದದಿ ಒರೆವನು. ಈ ಪ್ರಕಾರದಿ ಸ್ತೋತ್ರವಂ ಮಾಡಿದ ಪಾವನಿಯಂ ಪಾವನಾಂಗನಾದರವು ಪುಂಗವಂ ನೋಡಿ ಪರಮಾನಂದ ಭರಿತನಾದ ಬಳಿಕ ಎಂತೆನೆ
ಶ್ರೀರಂವ್ಯಮಾಗಿ ಭಾಸಿತ ಸರೋವರದಿ ನೀರಜಂ ತನಗೆ ತಾನುದಯಮಾದಂತೆ ರಂಜಿಸುತ್ತಿರುವ ಮೇಲಿಕ್ಷುದಂಡದಲ್ಲಿ ಮಂಜುಡಾಯತಮಾದ ಮಧು ಬಿಟ್ಟ ತೆರದಿ ವಿನುತಿಗೈಯಲಮೂಲ್ಯ ವಿಲಸಿತ ರತ್ನ ಕನಕದಿಂ ಖಚಿತಮಾಯುವ ಭಾವದಲ್ಲಿ ಯಾವಾಗಲವನ ಸಂಸ್ಮರಣೆಯಂ ಮಾಡಿ ಪಾವನಾಮಾದ ಮೇಲಷ್ಟಸಿದ್ಧಿಗಳು ದೊರೆಕುಂಬುದ ಮಹಾಪುರುಷಾಂಜನೇಯ ಪರಮಾತ್ಮನಃ ರಾಮಭದ್ರಮೂರ್ತಿಯ ಚರಣಾಂಬುಜಗಳ ಸಂದರುಷ ನಮನಾಂತ ವರಬುದ್ಧಿ ಮುಖ್ಯವಾಗಿ ಯೋಗ್ಯತೆಗಳು ಬಣ್ಣಿಸಲ್ಪಾತ್ರನೇ ಪನ್ನಗೇಶ್ವರನು ನನ್ನಿಗಿಂದೆಂತೆನಲ್ ವರ್ಣಿಪೇನ್ ಕೇಳು ರಾಮನಂ ಲೋಕಾಭಿರಾಮನಂ ಸಂಪೂರ್ಣ ಕಾಮನಂ ಸ್ತೋತ್ರಮಂ ಗೈದ ನಂತರದಿ ತನ್ನ ವೃತ್ತಾಂತಮಂ ಧನುಜಾರಿ ಪದಕ್ಕೆ ಭಿನ್ನಯಿಸಿ ಬಳಿಕ ಸದ್ಬಿಸರು ಹಾಂಬಕನ ಚರಿತಾಮೃತವನೆಲ್ಲ ಸವಿದು ಕರ್ಣದಲ್ಲಿ ನಿರುಪಮ ಸುಭಕ್ತಿಯಲ್ಲಿ ನಿಂತು ಸಮ್ಮುಖದಿ ದಶಕಂಠನಂ ಗೆಲಿದು ಧರಣಿಸುತೆಯಂದು ಕುಶಲದಿಂ ಕೈಗೊಂಬ ಕುತುಕ ಬಾಳ್ದಂಗೆ ಸರಸದಿಂ ಪೇಳಿ ಸಾದರದಿ ಕೈ ಎನಿಸಿ ಧರಣೀಶನಗ್ನೆಯಂ ಧರಿಸಿ ಬೀಳ್ಕೊಂಡು ಸುಗ್ರೀವನಂ ಸಾರಿ ಶುಭದಿಂದ ರಾಘವ ಕುಲಗ್ರಗಣ್ಯನ ಲಸದ್ವೃತ್ತಾಂತ ತಿಳುಕಿ ಭಾನುಜನ ಸಂದೇಹ ಭಯಗಳಂ ಪರಿದು ವಾನರಾಪತಿಯ ಸನ್ನಿಧಿಗೆ ಕರೆದೊಯ್ದು ರವಿಜನಂ ಕಾಣಿಸಲ್ ರಾಮಚಂದ್ರನಿಗೆ ಸವನ ರಕ್ಷಕ ರಾಮ ಶರಚಾಪಧರನು ಸಂತ ವಿಟ್ಟಮರೇಂದ್ರ ಸುತ ಶತ್ರುವಾದನೆಂತೆಂಬ ವಿಪುಲ ವೃತ್ತಾಂತವೆಲ್ಲವನೂ ಕೇಳಿಯ ವಾಲಿಯಂ ಕಾಲ ಕಿಂಕರರ ಪಾಲು ಮಾಡುವ ಪ್ರತಿಜ್ಞಾ ಭಾಷೆಯಿತ್ತು. ಧುರಧೀರನಾದ ದುಂದುವಿ ಕಣೇವರವ ಚರಣದುಂದುಷ್ಟದಿಂ ಪರಿಕರುಂಗೈದು ಸಪ್ತತಾಳದ ಮಹೀರುಹಗಳನ್ನು ತೃಪ್ತನಾಗಿರ್ತ ವಾಲಿಯನೊಕ್ಕಲಿಕ್ಕಿ ವಿಭವದಿಂ ಕಿಷ್ಕಿಂದ ವಿಪುದ ರಾಜ್ಯದಲ್ಲಿ ಅಭಿಷೇಕವನ್ನು ಸುಗ್ರೀವಂಗೆ ರಚಿಸಿ ಯುವರಾಜ್ಯದಧಿಕಾರ ಅಂಗದಂಗಿತ್ತು. ಕವಿದು ಭೋರ್ಗರೆಯೇ ವರುಷಾಕಾಲ 3 ಮಾಸಗಳು ಪ್ರಸ್ರವಣಗಿರಿ ಗುಹಾಂತರದಿ ವಾಸವಂ ಮಾಡಿ ತದನಂತರದಲ್ಲಿ ಗಣಿಸಲಾರದ ಮಹಾಕಪಿ ಸೈನ್ಯವನ್ನು ಘನತರಾಂಗುಲಿಯಂತೆ ಕಂಡು ಕೌತುಕದಿ ಅವರಿಸುದೆಯ ಅನ್ವೇಷಣವ ಮಾಡಿ ಬರಲು ಪ್ಲವಗ ನಾಯಕರೊಳು ಬಲು ಪರಾಕ್ರಮದಿ ಸುಮುಹೂರ್ತದೊಳ್ ಪಕ್ಷಿಮಾಂತರದ ದೆಸೆಗೆ ರಮಣೀಯದಿಂ ಕಳುಹಿ ರವಿಜ ಪೇಳ್ದಂಗೆ ದಕ್ಷಿಣ ದೆಸೆಯ ನೋಡಿ ಕ್ಷೇಮದಿಂ ಬರಲು ಪ್ರಣುತಾತ್ಮರಾದ ಜಾಂಬವ ವಾಲಿಪುತ್ರ ಮೊದಲಾದ ಧುರಧೀರ ವಿಕ್ರಮೋನ್ನತರ ಪದುಳದಲ್ಲಿ ಜಗತ್ಪ್ರಾಣನಂದನನ ವಶವರ್ತಿಯಂ ಮಾಡಿ ವರರಘು ಪ್ರಭವ ಕುಶಲನಾದಂಜನಾ ಕುವರಗಿಂತೆಂದ ಪರಮ ಪರಾಕ್ರಮವಂತ ನಿರುಪಮ ಸುಜ್ಞಾನವಂತ ನಿಜ ಗುಣವಂತ ಸುರವೈರಿ ಕುಲಕೃತಾಂತ ಚಿರತಧೀಮಂತ ಶಾಂತ
ಕೇಳಯ್ಯ ನಿನ್ನೊಳಾಲೋಚಿಸುವುದೇನು, ಹೇಳುವುದೇನು ಸುವಿಶಾಲ ಮತಿಯುತನೇ. ಈ ಮುದ್ರೆ ಉಂಗುರವ ನಾಮಹೀಸುತೆಗಿತ್ತು, ಕಾಮಿನಿ ಮಣಿಯ ಚೂಡಾಮಣಿಯ ತಾರೈ. ತಿಂಗಳೊಂದರಲ್ಲಿ ಬಂದಂಗನ ಕ್ಷೇಮವನು, ಹಿಂಗದೆ ಪೇಳೆಮಗೆ ಮಂಗಳಾಯುತನೇ. ಎನ್ನ ಕಾರ್ಯವಿದೆಲ್ಲ ನಿನ್ನದೆನ್ನುತ ತಿಳಿದು, ಮನ್ನಿಸೈ ಮನದೊಳಗೆ ಚೆನ್ನಾಗಿ ಮುದದಿ. ಸುವಿಶೇಷವಾಗಿ ನಾವಿವರಿಸುವುದೇನುಂಟು, ಪ್ರವಿಮಲಾತ್ಮನೇ ಸರ್ವವನು ಬಲ್ಲೆಯೈಸೆ. ಎಂದು ಶಿರದಿ ಕರಾರವಿಂದವಿಟ್ಟು ಅಮಿತ ಜಯದಿಂದ ನೀ ಹೋಗಿ ಬಾರೆಂದಳೆ. ಅವನಿಪಗೆ ಅಂದದಿಂ ಸಾಷ್ಟಾಂಗದಿಂ ಬೆರಗಿ ಹರಕೆಗಳ ನೋಡಿ ಲಕ್ಷ್ಮಣನಾಜ್ಞಯಂ ಅಂದದಿಂಗೊಂಡು ಜಲಜಹಿತಾತ್ಮಜಾಜ್ಞೆಯನು ಚಂದಗಳಾಂತು ಅಜಪುತ್ರನು ಅಂಗದಾದಿ ಅಲಗು ಬಲಾಢ್ಯರಂ ಬೆರಸಿ ರಾಮ ಮುಕುಂದ ಮುರಾರೇ ಭಕ್ತವತ್ಸಲ ನರಸಿಂಹ ಮಾಧವ ಜನಾರ್ದನ ಕೃಷ್ಣ ದಯಾಪಯೋನಿಧೆ ನಳಿದಳಕ್ಷ ಖಾದ್ರಿ ನರಸಿಂಗ ಶುಭ ಭಕ್ತಿಯೋ ಇಂದು ಶ್ರೀ ಹರಿಯಂ ಭಜಿಸುತ್ತ ಹೊರಟು ಬರುವ ಮಾರ್ಗದೋಳ್ ಸ್ವರ್ಣಲತಿಯೊಳ್ಮಿಂದು ಸೌರಾಷ್ಟ್ರ ಗುಜ್ಜರ ಕಾಶ್ಮೀರ ಗೌಡ ಕುಂತಳ ಸೇರಳ ಸುಶರ್ಮಾದಿ ದೇಶಗಳಂ ನೋಡುತ್ತ ಪ್ರತ್ಯರ್ಥಿಗಳಂ ವ್ಯರ್ಥರಂ ಮಾಡುತ್ತ ಅಲ್ಲಿಂದ ಮುಂದೆ ಕಾವೇರಿಯಂ ಕಂಡು ಪಾಂಡ್ಯ ಮಂಡಳ ಚೋಳ ಕೇರಳ ಧರ ತಳವಂ ಪ್ರವೇಶಿಸಿ ತಾಮ್ರಪರ್ಣಿ ಸಿಂಹಾದ್ರಿ ಮಧುವನಾದಿಗಳಂ ದಾಂಡಿ ಮಾಯಾ ಸರಸ್ಸಂ ನೋಡಿ ಸ್ವಯಂ ಕೃಪೆಯ ಪರಮಂ ಪಕ್ಕು ದಕ್ಷಿಣ ಸಮುದ್ರಗಳ ಅಮೃತಮಂ ಕಂಡು ಕಣ್ವಾದಿ ಋಷ್ಯಾಶ್ರಮಂಗಳಂ ಸಾರಿ ತದೃಷಿಗಳಿಂ ಸತ್ಕಾರಮಂ ಪಡೆದು ಮಲೆಯ ಪರ್ವತದ ತಪ್ಪಲೈದನು ಅಲ್ಲಿಗೆ ಶ್ರೀರಾಮನಾಜ್ಞೆಯಂ ತಾಳಿ ಹೊರಟು 27 ದಿನಗಳಾದವು. ಇನ್ನುಳಿದ 3 ದಿನಗಳೊಳ್ ಪಂದ್ಯ ಕಾರ್ಯಮಾಗಲರಿದು ಎಂದು ಚಿಂತಾಕ್ರಾಂತರಾಗಿ ಅನಶನವ್ರತವಂ ಕೈಗೊಂಡು ದರ್ಭಾಸನಾಸೀನರಾಗಿ ಶ್ರೀರಾಮ ಕಥಾ ಪ್ರಸಂಗದಿಂದಲೇ ಸಂಪಾತಿಯಿಂದ ಲಂಕೆಯ ನೈದುವ ಮಾರ್ಗಂ ತಿಳಿದು ಸಮುದ್ರ ತೀರವಂ ಸಾರಿ ನೋಡುತ್ತಿರಲು ಆ ಸಮುದ್ರವೆಂದಿರ್ದುದನೇ. ಗಿರಿಧರ ಶಂಖ ಚಕ್ರಯುತ
ಸದ್ಭುವನಾಶ್ರಯ ನೀಲವರ್ಣ ಬಂಧುರ ದುರಿತಾರಿ ಶ್ರೀನಿಲಯ ಪುಣ್ಯಫಲಪ್ರದ ಅಪ್ರಮೇಯ ನಿರ್ಜರ ಪರವಾಹಿನಿ ಸಹಿತ ನಿತ್ಯನು ಮೇಘ ಸಮಾನವಾದ ಇಂತುರು ಗುಣವುಳ್ಳ ಮಾಧವನ ಬೋಲ್ ಕಡಲಿರ್ದುದು ನೋಡೆ ಚಿತ್ರದೋ ಮೀನಗಣಗಳಿಂ ಮಕರಪುಂಜಗಳಿಂ ಭುಜಗೌರಜಗಳಿಂ ಫೇನ ಸಮೂಹದಿಂದ ಅತುಳ ಕರ್ಕಟಗುಂದಗಳಿಂ ಭಯಂಕರ ಧ್ವಾನಚಯಂಗಳಿಂ ವಿಪುಲ ಬುದ್ಬುದ ತುಂಗತರಂಗ ಸಂಗತಿಂ ಮಾನದ ರೌದ್ರದಿಗ ಸಮುದ್ರವ ಕಂಡರು ವಾಯುಜಾದಿಗಳು ಇಂತಿರುವ ಕಡಲಂ ಸಾರಿ ತತ್ತೀರದೋಳ್ ಕುಳಿತು ಕಪಿವೀರರಂ ಸಂತೈಸಿ ಜಾಂಬವಂತನು ಅವನೊಡನೆನ್ನುತ್ತಿದ್ದನು. ಶ್ರೀರಾಮನ ಕಾರ್ಯ ದುರಂದರ ಕಪಿವೀರರಿದನು ಕೇಳಿ ರಾಮನ ಕಾರ್ಯ ದುರಂದರ ಕಪಿವೀರರಿದನು ಕೇಳಿ ಈ ನದಿಯನ್ನು ದಾಟುವ ಶೂರರು ಪ್ರತ್ಯುತ್ತರವನ್ನು ಕೇಳಿ ಶ್ರೀರಾಮನ ಕಾರ್ಯ ದುರಂದರ ಕಪಿವೀರರಿದನು ಕೇಳಿ ಇಲ್ಲಿಗೆ ಶತಯೋಜನದೊಳಗಿರುವುದು ಆಲಂಕಾನಗರಿ ಅಲ್ಲಿ ಜನಕ ಜಯ ನೋಡಿ ಬರುವುದಕ್ಕೆ ಯಾರೆಷ್ಟಾರೀರಿ ಶ್ರೀರಾಮನ ಕಾರ್ಯ ದುರಂದರ ಕಪಿವೀರರಿದನು ಕೇಳಿ ಗಜನಾಮಕ ಕಪಿದಾಂಟುವ ದಶಯೋಜನದ ಗಲಕ್ಕೆ ಹಾರಿ ಚಲದಲ್ಲಿ ಮುಖರೀರರು ನೀವೆಷ್ಟಾರೀರಿ ಶ್ರೀರಾಮನ ಕಾರ್ಯ ದುರಂದರ ಕಪಿವೀರರಿದನು ಕೇಳಿ ಗರದಿ ಗವಾಕ್ಷನು ವಿಂಶತಿ ಯೋಜನ ಲಂಘಿಪನವ ಮೀರಿ ಪರಮಂದರ ಗಿರಿ ನಿಲಯ ಪ್ಲವಂಗರು ನೀವೆಷ್ಟಾರೀರಿ ಶ್ರೀರಾಮನ ಕಾರ್ಯ ದುರಂದರ ಕಪಿವೀರರಿದನು ಕೇಳಿ ನೀಲನು ತ್ರಿಂಶತಿ ಯೋಜನ ಹಾರುವ ನವಶತ್ರು ವಿದಾರಿ ಪ್ರಾಳೇಯಾಚಲ ಶಾಖಾ ಮೃಗಗಳು ನೀವೆಷ್ಟಾರೀರಿ ಶ್ರೀರಾಮನ ಕಾರ್ಯ ದುರಂದರ ಕಪಿವೀರರಿದನು ಕೇಳಿ ಶರಭನು 40 ಯೋಜನ ಜಿಗಿಯುವ ನವದೈತ್ಯ ವಿದಾರಿ ಗುರುತರ ವಿಂಜಾಲಯ ಪ್ಲವಂಗರು ನೀವೆಷ್ಟಾರೀರಿ ಶ್ರೀರಾಮನ ಕಾರ್ಯ ದುರಂದರ ಕಪಿವೀರರಿದನು ಕೇಳಿ ಗಂಧಮಾದನನು 50 ಯೋಜನ ಕೋಪ ಕಡಕುಟಾರಿ ಗಂಧಮಾದನ ಗಿರೀಂದ್ರ ಹರೀಂದ್ರರು ನೀವೆಷ್ಟಾರೀರಿ ಶ್ರೀರಾಮನ ಕಾರ್ಯ ದುರಂದರ ಕಪಿವೀರರಿದನು ಕೇಳಿ ಘನಮೈಂದನು 60 ಯೋಜನ ಜಗೆ ಬರಿ ಭುವನ ಕುಠಾರಿ
ಮಮ ಬಲಯಾಗಾರವನ ಜನರು ನೀವೆಷ್ಟಾರೀರಿ ಶ್ರೀರಾಮನ ಕಾರ್ಯ ದುರಂದರರ ಕಪಿವೀರರಿದನು ಕೇಳಿ ಅತುಲ ವೀರನು 70 ಜನ ಕೋಮುಗಳಧಿಕಾರಿ ನುತಪೂರ್ವ ಕುದರ ಗೋಲಾಂಗೂಲರು ನೀವೆಷ್ಟಾರೀರಿ ಶ್ರೀರಾಮನ ಕಾರ್ಯ ದುರಂದರರ ಕಪಿವೀರರಿದನು ಕೇಳಿ ತಾರನು 80 ಜನವೆಗರುವ ಸತ್ವಧಿಕರಿ ವೈರಿ ಪಾರಿಯಾತ್ರ ಭೂಧರ ಗೋಪುಚ್ಚರು ನೀವೆಷ್ಟಾರೀರಿ ಶ್ರೀರಾಮನ ಕಾರ್ಯ ದುರಂದರರ ಕಪಿವೀರರಿದನು ಕೇಳಿ 90 ಜನವನು ನಾಗಮಿಸುವೆ ಬಹುವೃದ್ಧ ಶರೀರಿ ಜಂಬೂ ದ್ವೀಪದ ಬಾಲದಂಡಗಳು ನೀವೆಷ್ಟಾರೀರಿ ಶ್ರೀರಾಮನ ಕಾರ್ಯ ದುರಂದರರ ಕಪಿವೀರರಿದನು ಕೇಳಿ 100 ಯೋಜನವನಂಗದ ಹೋಗುವ ಬರಲಾರನು ಹಾರಿ ಮೇರು ಪರ್ವತದ ಮರ್ಕಟ ಯೋಧರು ನೀವೆಷ್ಟಾರೀರಿ ಶ್ರೀರಾಮನ ಕಾರ್ಯ ದುರಂದರರ ಕಪಿವೀರರಿದನು ಕೇಳಿ ದುಷ್ಟ ರಾವಣನ ಪುರವ ಕೂಗುವುದಕ್ಕೆ ನಮಗಾರನು ಸಾರಿ ಸಪ್ತದ್ವೀಪದಲ್ಲಿ ಇರುವವರೆಲ್ಲರೂ ನೀವೆಷ್ಟಾರೀರಿ ಶ್ರೀರಾಮನ ಕಾರ್ಯ ದುರಂದರರ ಕಪಿವೀರರಿದನು ಕೇಳಿ ಧರೆಯೊಳಗುಳಿವವರುಂಟೆ ಸುಗ್ರೀವಾಜ್ಞೆಯನು ಮೀರಿ ವರಕಾಗ್ರೀಶನ ಸಮ್ಮುಖದ ಜಾಣರು ನೀವೆಷ್ಟಾರೀರಿ ಶ್ರೀರಾಮನ ಕಾರ್ಯ ದುರಂದರರ ಕಪಿವೀರರಿದನು ಕೇಳಿ ಈ ನದಿಯನ್ನು ದಾಟುವ ಶೂರರು ಪ್ರತ್ಯುತ್ತರವನು ಕೇಳಿ ಶ್ರೀರಾಮನ ಕಾರ್ಯ ದುರಂದರ ಇಂದು ನುಡಿದನ್ನಿಗಳಂ ಕೇಳಿ ಮೌನದಿಂದಿರುವ ಹನುಮಂತನೊಡನೆ ಜಾಂಬವಂತನು ಏನೆನ್ನುತ್ತಿದ್ದನು ಹುತಲೋಕವನ ವಸಂತ ಚತುರಾತ್ಮಕ ಭಕ್ತ ಪದ್ಮಛಾಯಾ ಕಾಂತ ತಿಥಿ ಸಂಜಾತ ಕೃತಾಂತ ಆಶ್ರಿತ ರಕ್ಷಕ ಪರಮಶಾಂತ ಶ್ರೀ ಹನುಮಂತ ಸೂರ್ಯನಿಂ ಕಮಲ ವಿಸ್ಫುಟವನೈದು ಉದಯಿಸೆ ಬಹುಪತಂಗಗಳಿಂದ ಪ್ರಕಟಬಹುದೇ ಚಲುವುಳ್ಳ ಚಂದ್ರನಿಂ ಶರಧಿ ಉಕ್ಕೂದೈಸೆ ನಕ್ಷತ್ರಗಣಗಳಿಂ ಪೆಚ್ಚಲಹುದೇ ಸ್ವಾತಿ ನೀರಿಂ ಮುತ್ತು ಜನಿಸಿ ಶೋಭಿಪುದೈಸೆ ಬೋಟದೋ ಯದಿ ಮೌಕ್ತಿಕ ಫಲಗಳಹುದೇ ಬೃಹರಿಗಿಂ ಮೋಕ್ಷ ಸಾಮ್ರಾಜ್ಯವಾಗುವುದೈಸೆ ಇತರ ದೇವತೆಗಳಿಂ ಸಾಧ್ಯಬಹುದೇ ಜಲನಿಧಿಯ ದಾಂಡಿ ಲಂಕೆಯ ಪುರವಸಾನಿ ಸೀತೆಗುಂಗುರವಿತ್ತು ಸತಿ ಶಿರೋಮಣಿ
ಭಸ್ಮದಾದಿಗಳಿಂದಲಾಗುವುದೇ ಹೇಳು ಹನುಮ. ಎಂದ ನುಡಿಗಳಿ ಪರಮಾನಂದದಿ ಜಾಂಬವನಿಗರಗಿ ಅಂಗದ ಮುಖ್ಯರ್ ವಂದಿಸಲು ಒಂದು ಹರಸಿ ಮುಕುಂದ ಹರೇ ರಾಮ ಎನುತ ನಿಂದಂ ಹೊರಡ ಇಂತು ಪೊರಟು ಸಮುದ್ರ ತೀರದೊಳ್ಪಳೆವ ಮಹೇಂದ್ರಾದ್ರಿಯಂ ನೋಡಿ ಈ ಪರ್ವತವನ್ನೇರಿ ತದಗ್ರದಿಂ ಸಮುದ್ರಮಂ ದಾಟುವೆನೆಂದು ಯೋಚಿಸಿ ಏರುವಲ್ಲಿ ಅಡಿಗಡಿ ಒಂದೊಂದ್ಯೋಜನ ಝಡೆಯುತ್ತಲಿ ಅಂಗವನು ಬೆಳೆಸಿ ಸಮವಿಲ್ಲದ ಬೋಲ್ ಉಡುಗಣ ಶಿಖಿಜಾಳ್ ಮುಡಿದಿಹ ಬಿಡಿ ಮಲ್ಲಿಗೆಯಂತೆ ಪೊಣೆಯಲ್ ಅಡರಿದ ನಗವಂ ಇಂತಡರಿ ದಕ್ಷಿಣ ದಿಶಾಭಿಗಮನೋನ್ಮುಖನಾಗಿ ಕರಗಳನ್ನು ನಿಗೂಧರಕ್ಕೆ ಗಾತ್ರವತೂ ಬಾರಿ ಬಾರಿ ಅಂಬರವ ನಿರೀಕ್ಷಿಸುತ್ತ ಫಣೆ ಮರ್ಚುಗಳಂ ಕುಣಿಸುತ್ತ ವಾಲವಂ ಶಿರಧಲಿ ರಿಂಕಡಂಗೊಳಿಸಿ ಕರ್ಣಗಳೆತ್ತಿ ವಿಮರ್ಚಿ ಪರ್ಚಿ ಪಲ್ಗಿರಿದು ಸ್ವಜೀವ ಮಾರುತನ ಬಂಧಿಸಿ ಲಂಘಿಸಿದಂ ಸುವೇಗದೋಳ್ ಕಡಲ ದಾಂಡಿಗ ತೀರ ಕಡಲ ದಾಂಡಿಗ ತೀರ ಶ್ರೀ ಹನುಮಂತ ಕಡಲ ದಾಂಡಿದ ತೀರ ಕಡಲ ದಾಂಡಿದ ಜಗದೊಡೆಯರ ಕವಲನ್ನ ಮಡದಿ ಸೀತೆಯ ನೋಡಿ ಬಾರನೆ ಕಡು ಜವದಿ ಕಾಲುವೆಯ ಪರಿಯಲಿ ಕಡಲ ದಾಂಡಿದ ತೀರ ಗರುಡಾದಿಗಳು ನಾಚುತ್ತಿರಲು ಕೇಚರನಾಗಿ ಹರಿನಾದ ಗೊಳಿಸಿ ನಿಷ್ಠುರದಿ ಬಾಹುದ ನೋಡಿ ಸುರಸೆ ಎಂಬುವ ರಾಕ್ಷಸಿ ಮಹಾಕೋಪವೆರಸಿ ತನ ಶಿಕ್ಷಿಸಿ ರಕ್ಷಿಪನೆಂದು ಬರುವವಳನು ಪೇಕ್ಷಿಸಿ ಹೋಗುದರೀರೆ ತರಳ ಕಪಿ ಮುಂದರಿಯ ತಿರು ಸಂಹರಿಪೆನೆಂದ ಕರೆಸಿ ತಡೆಯಲು ಕರದ ಮುಷ್ಟಿಯ ನೆರಗಿ ಅಸುರೆಯ ಪರಿಭವಿಸಿ ಬರು ಹರುಷದಿಂದಲಿ ಕಡಲ ದಾಟಿದ ತೀರ ಮುಂದೆ ಹೋಗುತ್ತಲೀರೆ ಬಂದು ಮೇನಕಿ ಸೂತ ವಂದಿಸಿ ಬಲ ಮೇಲಿನಿಂದ ತನಗೆ ಪೂರ್ವ ದಂದು ಬರಲದನು ಮಾಡಿಸಿ ನಿಮ್ಮ ತಂದೆ ಇವನ ದಿಯನು ಕಾಣಿಸಿ ದಯದಿಲ್ಲರಿಸಲೀರನು ಮಾರೆಯಲಾರೆ ಇಂದು ನಾನಿನಗಿಂದು ಮಾಡುವೆ ಇಂದಿರನೆ ರಘುನಂದನನ ಸತಿ ಸಂದರುಶನವ ಕೊಂದಿ ಪುನರಪಿ ಬಂದ ಬೆನು ಹೋಗೆಂದು
ಸಿಂಹಿಕೆ ಎಂಬುವಳು ಸಂದು ದೇಹದ ನೆಡಲ ಪಿಡಿದು ತಡೆಯಲು ಸಿಲ್ಕಿ ನುಂಗಲ ಒಳವ ಸೂರನಿ ಬೆಳೆದು ಕಾಯವ ಸಿಳಿ ತಳ ತಳಿಸುತ್ತ ಕೊಳೆದು ಕೊರಡು ಶಂಕೆ ಅಳಿದು ಮೋದವ ತಳೆದು ನಿರ್ವಿಘ್ನದಿ ಜಲದಿಯಲ್ಲವ ಪಡೆದು ಲಂಕೆಯ ಬಳಿಯಣ ಮಹೋಜ್ವಲ ಸುಬೇರ ಜಲದಿ ವಿಶ್ರಮಗೊಳ್ಳುತ್ತ ನಿಂದನು ನಲಿದು ಕಾದ್ರಿ ಮದಿಯನು ತಿಸುತ ಕಡಲ ದಾಟಿದ ಧೀರ ಶ್ರೀ ಹನುಮಂತ ಕಡಲ ದಾಟಿದ ಧೀರ ಕಡಲ ದಾಟಿದ ಜಗದೊಡೆಯ ರಾಘವ ತನ್ನ ಮಡದಿ ಸೀತೆಯ ನೋಡಿ ಬಾರನೆ ಕಡು ಜವದಿ ಕಾಲುವೆಯ ಪರಿಯಲಿ ಕಡಲ ದಾಟಿದ ಧೀರ ಶ್ರೀ ಹನುಮಂತ ಕಡಲ ದಾಟಿದ ಧೀರ. ಇಂತು ಸುವೇಲ ಶೈಲ ಶಿಖರಾಗ್ರದಿ ನಿಂತು ಮರುತ್ಕುಮಾರ ವಿಶ್ರಾಂತಿಯನೈದೆ ರಾತ್ರಿ ಚರರಿ ಪರಿರಕ್ಷಿತವಾದ ಲಂಕೆಯಿರ್ಪಂಥ ಮಹಾವಿಚಿತ್ರವನು ಕಾಣುತ್ತ ಮೇಲ್ತಲದೂಗಿದೂಗಿ ಸುಸ್ವಾಂತದಿ ಮಂತ್ರಮಂ ನೆನೆಗುತ್ತಿದ್ದನು ನಿರ್ಧರವಾದ ಬುದ್ಧಿಯೋ ಅದೆಂತೆನೆ ಈ ದಿವದೊಳಗೆ ಈ ದೇಹದೋಳ್ ಈ ದಿತಿ ಜರಪುರವ ಪೊಕ್ಕಡೆ ಅಹುದೇ ತನಗ ಶ್ರೀದೇವಿಯ ದರ್ಶನ ಆದರೆ ಅದಂ ಸೂಕ್ಷ್ಮದೇಹದೋಳ್ ನಿಶಿಯಾಗಲ್ ಲಂಕಾನಗರವ ಪೊಕ್ಕು ಅಗಳಂಕಾಯತ ಮಹಿಮಳಾದ ಪಂಕಜಮುಖಿಯ ಶಂಕಾರಹಿತದಿ ನೋಡುವೆ ಶಂಕಿಸಿದರೆ ತರಿವೆ ಕಾಲಕಿಂಕರರ್ ಒಲಿಯಲ್ ಇಂತಾಲೋಚಿಸಿ ಸೂರ್ಯನಸ್ತಾಚಲವಂ ಸಾರಲು ಮಹಾಂಧಕಾರ ಬಂಧುರವಾಗಲು ಆಗ ಸೂಕ್ಷ್ಮಾಂಗನಾಗಿ ತದ್ಗಿರಿಜನಿಳಿದು ಸೀತಾರಾಮರಂ ಸ್ಮರಿಸುತ್ತ ಲಂಕಾದ್ವೀಪವಂ ಪೊಕ್ಕನು ಅದೆಂತೆನೆ ಲಂಕಾದ್ವೀಪವ ಪೊಕ್ಕನು ಧೈರ್ಯಾಲಂಕಾರನು ಶ್ರೀ ಹನುಮಂತ ಲಂಕಾದ್ವೀಪವ ಪೊಕ್ಕನು ಧೈರ್ಯಾಲಂಕಾರನು ಶ್ರೀ ಹನುಮಂತ ಶಂಕಾತಂಕವ ಮಾಡಿದ ಲಂಕಿಣಿ ಬಿಂಕವ ಮುರಿದನು ಬಲವಂತ ಲಂಕಾದ್ವೀಪವ ಪೊಕ್ಕನು ಧೈರ್ಯಾಲಂಕಾರನು ಶ್ರೀ ಹನುಮಂತ ಅಗಣತೆಗಳು ಏಳು ದಲಿಗಳಂತಿರೆ ಚಿಗಿದನು ಲೀಲಾ ಮಾತ್ರದಲ್ಲಿ ಗಗನವ ತುಡುಕುವ ಏಳು ಸುತ್ತು ಕೋಟೆಗಳನ್ನು ಹಾರಿದ ನಿಮಿಷದಲ್ಲಿ ಮುಗಿಲೊಳು ವಾದಿಸುವಾಳ್ವೇರಿಗಳನ್ನು ನಗುತ್ತಲೆ ದಾಟಿದ ನೊಲವಿನಲಿ ನೆಗೆದು ತ್ರಿಕೂಟಾಚಲದ ಗ್ರಹರಿಹ ನಗರವ ಕಂಡ ವಿಲಾಸದಲ್ಲಿ ಲಂಕಾದ್ವೀಪವ ಪೊಕ್ಕನು ಧೈರ್ಯಾಲಂಕಾರನು ಶ್ರೀ ಹನುಮಂತ ಚಂಡತನುಜ
ಅರಸಿನು ಸಲಾದ್ಯಾಯುಧಗೊಂಡು ಪ್ರಹರಿಗಳು ನಿಂತಿರಲು ಹಿಂಡು ಪಿಶಾಚಗಣಗಳನೇಕವು ಕೆಂಡಗಳು ಗುಡುತ ಕಾದಿರಲು ಭಂಡರ ಪಂಡಿತ ಚತುರಂಗ ಬಲಗಳು ಅಂಡಲೆಯುತ ತಿರುಗುತ್ತಲಿರಲು ಡಿಂಡಿ ಮಡಕ್ಕಾದಿರುವಂಗಳು ಬ್ರಹ್ಮಾಂಡಗಳನಂತಿಸುತ್ತಿರಲು ಲಂಕಾದ್ವೀಪವ ಹೊಕ್ಕನು ಧೈರ್ಯಾಲಂಕಾರನು ಶ್ರೀ ಹನುಮಂತ ಸುರಭೂಭುಜ ವಿಶ್ವೂದರ ಪರಿಪರಿವರ್ಣದ ಗೃಹಗಳನ್ನು ಸುರಗರುಡೋರಗ ಕಿನ್ನರ ಮುಖ್ಯ ಸುಂದರಿಯರಿರುವ ಸೆರೆಮನೆಗಳನ್ನು ಕರಿತುರಗರ ತಾಂದೋಳನ ಶಾಲೆಗಳು ವೇಷಜನಾಲಯಗಳನ್ನು ಗುರುತರ ದೇವಾಲಯ ಗೋಪುರಗಳ ಅರಸಿದನು ಜನನಿಯನು ಲಂಕಾದ್ವೀಪವ ಹೊಕ್ಕನು ಧೈರ್ಯಾಲಂಕಾರನು ಶ್ರೀ ಹನುಮಂತ ಸಾರಣ ಶುಕಪಾಶ್ವ ಮಹೋದರ ಜಂಭಾರಿ ಜಿನ್ಮಹ ಮಕರಾಕ್ಷ ಶೂರ ನಿಕುಂಭ ಸುಮಾಲಿನರಾಂತಕ ವೀರ ವಿಭೀಷಣ ವಿರೂಪಾಕ್ಷ ಕ್ರೂರ ಕುಂಭಕರ್ಣ ಮಹಾಪಾರ್ಶ್ವನು ದಾರ ಪ್ರಹಷ್ಟಕ ಧೂಮ್ರಾಕ್ಷ ಧೀರ ಸುವಜ್ರ ಶರೀರರ ವಿಪುಲ ಗಾರಗಳ ತೊಳಲಿದಲು ದಕ್ಷ ಲಂಕಾದ್ವೀಪವ ಹೊಕ್ಕನು ಧೈರ್ಯಾಲಂಕಾರನು ಶ್ರೀ ಹನುಮಂತ ಮರೆಯದೆ ರಾವಣನರ ಮನೆಯೆಲ್ಲ ಪರಿಕಿಸಿ ಬಳಲದೆ ನೋಡಿದನು ತಿರುಗಿದ ದಶಯೋಜನ ವಿಸ್ತಾರದ ಪುರವನು ಮೂರಾವರ್ತಿಯಲಿ ಇರುವೆಯು ಪುಗಲಾರದ ವಿವರಂಗಳ ಬರದಿ ಪುಗುತ ಸಂಚರಿಸಿದನು ಧರಣಿ ಜಯನು ಕಾಣದೆ ಚಿಂತಿಸಿ ಕಾಲಿರಿ ನರಸಿಂಹನ ಭಜಿಸಿದನು ಲಂಕಾದ್ವೀಪವ ಹೊಕ್ಕನು ಧೈರ್ಯಾಲಂಕಾರನು ಶ್ರೀ ಹನುಮಂತ ಶಂಕಾಶಂಕವ ಮಾಡಿದ ಲಂಕಿಣಿ ಬಿಂಕವ ಮುರಿದನು ಬಲವಂತ ಲಂಕಾದ್ವೀಪವ ಹೊಕ್ಕನು ಧೈರ್ಯಾಲಂಕಾರನು ಶ್ರೀ ಹನುಮಂತ ಇಂತು ಪುರವಂ ತಿರುಗಿ ಶ್ರೀಕಾಂತೆಯಂ ಕಾಣದೆ ಚಿಂತಾಕ್ರಾಂತನಾಗಿ ತತ್ಪುರ ಮಧ್ಯದೋಳ್ ದಶಯೋಜನ ವಿಸ್ತೀರ್ಣೋನ್ನತವಾಗಿರ್ಪ ಅದೊಂದುಪ್ಪರಿಗೆಯಂ ಕಂಡು ಆರೋಹಣಂ ಗೈದು ತದಗ್ರದೋಳ್ ಕುಳಿತಿರಲು ಅರ್ಧರಾತ್ರಿಯಾಗಿ ಚಂದ್ರನುದಯಂ ಗೈದನದಂತೆನೇ ವಾತಾತ್ಮಜ ಕತ್ತಲೆಯೋಳ್ ಸೀತೆಯನರಸುವನು ಕಾಂಬುಲರಿದೆನುತೆ ಅಮರರ್ ಜ್ಯೋತಿಯನೆತ್ತಿದ ಪರಿಯೋಳ್ ಈ ಶೀತಕರ ದೀಪಜಾತ ಮಾದಂ ಮುದದೋ ಇಂತು ಚಂದ್ರೋದಯವಾದ ತದನಂತರದೋಳ್ ಹನುಮಂತಂ ತನ್ನೊಡೇನೆಂದು ಯೋಚಿಸುತ್ತಿದ್ದನು ಮೂರು ಯೋಜನದಗಲಮಾದ ಈ ಊರನೆಲ್ಲ ಮೂರು ಬಾರಿ ವಿಹಾರಗೊಳಿಸಿದೆ ಕಾಣಲಾರೆನು ಶ್ರೀರಮಣಿಯ ಶ್ರೀ ಸತಿಯ ದರ್ಶನವ ಮಾಡದೆ ವಾಸುದೇವನ ಬಳಿಗೆ ಹೋದಡೆ ದಾಸನೆಂಬರೇ ಎನ್ನ ಶ್ರೀಹರಿದಾಸರೆಲ್ಲ
ಇಲ್ಲವೇನೋ ದರುಶನವು ಇನ್ನೆಲ್ಲಿ ಅಹುದೋ ಈ ಪರ್ವತದ ಸಹಿತ ಲಂಕಾ ದ್ವೀಪವನು ಕಿತ್ತು ಈ ಕ್ಷಣದಿ ರಘುರೂಪನಿದ್ದಳೆ ಒಯ್ದು ನಿಲ್ಲಿಸುವೆ ಭಾಪುರನಲು ಎಂದು ಯೋಚಿಸಿ ಪುರವಕಿ ಏಳೆಂದು ಬಾಲಕ್ಕೆ ಬೆಸಸಿ ವಂದಿಸಿ ನಿಂದಿರಲು ಅಶರೀರಿ ನುಡಿದಳು ಮಂದಮಾಗಿ ಪಾವನರ ಭೂತ್ವಹಾಂಗ್ರಿ ರಾಜೀವ ಭೃಂಗ ಲಾಲಿಸದಡೆ ಸುಜ್ಞಾನಶಾಲಿಯೈಸೆ ಕೀಳದಿರು ಪರ್ವತವನೀಗ ತಾಳು ತಾಳು ಕಣ್ಗೆ ಗೋಚರ ಮಾಗಳು ಆ ಕಮಲವಾಸೆ ಎಂದಾನುಡಿಯಲ್ ಸಂದೇಹವನುಳಿದು ಪುರವ ಕೀಳದೆ ಪರಮಾನಂದದೊಳಿರೆ ದಕ್ಷಿಣ ದೆಸೆಯಿಂದಲಿ ಸದ್ಗಂಧ ಪವನ ಬಂದುದು ಕಾಣಲ್ ಸಂತಸಗೊಂಡು ದಕ್ಷಿಣವನೀಕ್ಷಿಸೆ ಲಂಕೆಗೆ ಯಾಮ್ಯ ಭಾಗದೋಳ್ ಸಂತತ ಮಂಗಳಗಳನ್ನು ಪಾಲಿಪ ಅದೊಂದು ವನ ಪ್ರದೇಶಮಂ ಅಂತರದೇವ ಕಂಡು ಅದರೊಳಾಳ್ದನ ಪಟ್ಟದ ರಾಣಿಯಾದ ಶ್ರೀಕಾಂತೆಯನೊಳ್ಪೆನೆಂದೆನು ತಲಿ ಆಂತನು ತದ್ವನಮಂ ಸುರೇಗದೋಳ್ ಇಂಥ ಶೋಕವನಮಂ ಪ್ರವೇಶಗೈದು ಅಲ್ಲಿ ಶ್ರೀ ಸೀತಾದೇವಿಯಂ ಅರಸುತ್ತಿದ್ದನು ಅದೆಂತೆದೆ ಅಶೋಕವನದೊಳಗರಸುತ್ತಲೀತನು ಕುಶೇಷಯಾಕ್ಷನ ರಾಣಿಯನು ಅಶೋಕವನದೊಳಗರಸುತ್ತಲೀತನು ಕುಶೇಷಯಾಕ್ಷನ ರಾಣಿಯನು ಯಶೋದಳಾಕ್ಷನ ಹನುಮಂತನು ಗನ ನಿಶಾಚರೇಶ್ವರನು ಪವನವಾದ ಅಶೋಕವನದೊಳಗರಸುತ್ತಲೀತನು ಕುಶೇಷಯಾಕ್ಷನ ರಾಣಿಯನು ಪಾರಿಜಾತ ಧ್ರುಮದ ಅಡಿಯಲಿ ಮಂದಾರ ಭುಜದ ನೆರಳಿನಲಿ ವರ ಕರ್ಪೂರ ಕದಳಿಯ ಬಳಿಯಲಿ ಬಹುಜಂಬೀರ ತರುಗಳಲ್ಲಿ ಶಾರದ ಶೋಕ ತಿಲಕ ನಾರದ ಶ್ರದ್ಧವಿಲ್ವ ಚಾರು ಚಂದನಗನ ಸಾರ ಬಂಧು ಪೂರ್ವಗಳ ಮಧ್ಯಗಳಲ್ಲಿ ತೊಳಲುತ್ತ ಭೂರಿ ಕೃತಕ ಗಿರಿಗಳಲ್ಲಿ ವಿಹರಿಸು ಮೇರು ತಡಿತದು ಪರಿಗೆಗಳಡರುತ ಸಾರಸಗಳ ಬನಗಳ ತಿರುಪು ಅಶೋಕವನದೊಳಗರಸುತ್ತಲೀತನು ಕುಶೇಷಯಾಕ್ಷನ ರಾಣಿಯನು ತಾಳ ವೃಕ್ಷಗಳ ಸಮೀಪದಿ ಚಿಂತಾಲ ಭೂರುಹಗಳ ಮಧ್ಯದಿ ತಕ್ಕೋಲ ಭೂಜಗಳ ಪುಂಜದಿ ನಿಬಿಡತ ಮಾಲದಾಶ್ರಯದಿ ಬೇಳಲ ಚರಿ ನಾರಿ ಕೇಳದಾಣಿ ಮಾದ್ರಾಶ ಜಾಲ ಕರ್ಜೂರ ಸಾಂದ್ರ ಸಾಲ ಪ್ರಮುಖಗಳ ಸಾಲುಗಳೆಲ್ಲವ ಶೋ
ಮೇಲಹ ಕ್ರೀಡಾ ಮಂಟಪ ಭವನ ವಿಶಾಲ ಸ್ಥಳಗಳ ಮರೆಯದೆ ಕಾಣುತ್ತ ಅಶೋಕವನದೊಳಗರಸುತ್ತಲಿದನು ಕುಶೇಶಯಾಕ್ಷನ ರಾಣಿಯನು. ನಾಗ ಸಂಪಿಗೆ ಸಂಪಿಗೆ ಮಲ್ಲಿಗೆ ಗಪದರಿ ನೈಲಿಗೆ ಸಿರಿ ಪುನ್ನಾಗ ಜಾಜೀವ ಗುಳ ಶಾವಂತಿಗೆ ಪರಾಗಗಳ ಬಳಸಿ ಹಂಸ ಚಕೋರ ಕೋಗಿಲೆ ಪಾರಾವತ ಕೋಕಂಗಳ್ ಕೂಗುವ ನೆಲಗಳ ಸಾಗುತ್ತಲೀಕ್ಷಿಸಿ ಬೇಗದಿ ಕಾದ್ರಿಲು ಸಿಂಗನ ಭಜಿಸುತ್ತ ಅಶೋಕವನದೊಳಗರಸುತ್ತಲಿದನು ಕುಶೇಶಯಾಕ್ಷನ ರಾಣಿಯನು. ಯಶೋದಳಾಕ್ಷನು ಹನುಮಂತನು ಗನ ನಿಶಾಚರೇಶ್ವರನು ಅವನ ಮಾತ ಅಶೋಕವನದೊಳಗರಸುತ್ತಲಿದನು ಕುಶೇಶಯಾಕ್ಷನ ರಾಣಿಯನು. ಇಂತನೇಕ ಪ್ರಕಾರವಾದ ಸ್ಥಳಗಳೊಳಗರಸುತ್ತ ಬರುತ್ತಿರೆ ಒಂದೊಂದೆಡೆಯೊಳು ಶಿಂಶುಪಭೂಜದ ಮೂಲನೋಳ್ ಅಂಶುರಹಿತ ಚಂದ್ರನಂತೆ ಆ ಅಸುರೆಯರ ಕೈ ಹಿಂಸೆಗೊಳಗಾದ ನಿಮಿರಾಧ್ವಂಸಾಧೀಶ್ವರನ ಸುತೆಯ ವಾಯುಜಕಂಡ ನೋಡಿದ ಶ್ರೀ ಹನುಮಂತನು ಶ್ರೀ ಹನುಮಂತನು ನೋಡಿದ ಮನದಿ ಕೊಂಡಾಡಿದ ಬಹು ಚಿಂತೆ ಗೂಡಿದಾಯ ಸದಲ ತಾಂಗಿಯ ಬಾಡಿದಾನನ ಮುಳ್ಳ ದೇವಿಯ ನೋಡಿದ ಶ್ರೀ ಹನುಮಂತನು ಸಿಂಹ ಶರಭ ಭಲ್ಲೂಕ ಮುಖಗಳ ರಕ್ಕಸರ ಸ್ತ್ರೀಯ ನೇಕ ಪೀಠದಲ್ಲಿ ಹುಟ್ಟಿಸುತ್ತ ಭಯ ನೇಕ ದಿಂದ ಹಲವು ಗರ್ಜನೆಗಳಿ ಕೆಲವು ತರ್ಜನೆಗಳಿ ಬಳಲಿ ಸುತ್ತಲೂ ಮುತ್ತಿಕೊಂಡಗಳದಿ ಕಾದಿರಲವರ ಮಧ್ಯದಿ ನೋಡಿದ ಶ್ರೀ ಹನುಮಂತನು ನೋಡಿದ. ತ್ರಿಶೂಲ ತೋಮರವು ಸಾಣೆ ಪಿಡಿದ ಕಠಾರಿ ಮುದ್ಗರವು ಬಲು ಕಿಡಿಗಳು ದುರುತಿದ ಶರವು ಕೈಲಿ ಪಿಡಿದು ಜಡಿದು ಝಳಪಿಸುತ್ತ ಬಿಡದೆ ದೈತ್ಯರ ಮಡದಿಯರ ಗಡಿ ಗಿಡಿಯೊಳಗೆ ನಡುಗುತ್ತಿರುವಳನು ಶ್ರೀ ಹನುಮಂತನು ಮಲಿನಾಂಬರವ ಬಿಗಿದೂಟು ಬಣ್ಣ ಬಳಿದ ಕಂಚುಕವನ್ನೇ ತೋಟು ಮೂಡಿಯುಳಿದ ಶಿರೋಜದುಂಬಿಟು
ಕಟ್ಟಿತನು ಬಾಗಿ ಕಳಲು ತಲಿ ಕಳವಳಿಸುತ್ತಲಿ ಬಲು ತೊಳಲು ತಲಿ ಕಂಗೊಳಿಸುವ ಬಲೆಯನು ಶ್ರೀ ಹನುಮಂತನು ಮುಗಿದ ಮರೆಯೋಳಿ ಹರವಿಯೋ ರಾಹುವಿಗೆ ತಗಲಿದ ಚಂದ್ರ ಕಳೆಯೋ ಭಸ್ಮವಗಲದ ವನ್ನಿಯ ಪರಿಯೋ ನಿಜ ಸುಗುಣ ಸುಂದರ ಮಹಿಮೆಗಳ ತಂದೊಳಗೆ ಜಗದ ಮಾನವರಂತೆ ನಟಿಸುತ್ತ ನಿಗಮನುತ ಪದಯುಗಳ ದಂಬೆಯನೋ ಶ್ರೀ ಹನುಮಂತನೋ ಶಿರವೆತ್ತಿ ನೋಡುವಳಲ್ಲ ದುಷ್ಟ ತರುಣಿಯರ್ ಬೋಧಿಪುದೆಲ್ಲ ಕೇಳಗರಿಯದ ಸುವೃತ್ತಿಯುಳ್ಳ ಹೀಗೆ ಪರಿಕಿಸೆ ದೂಡಿದು ಸರ ಪರಿಪೂರ್ಣ ತಿರುಗತೆ ಜಟೆಯ ಮಾಳ್ಪ ಪರಮಾಧರಣೆಯಂ ಧೈರ್ಯದೊಳಗಿರುವಳನೋ ಶ್ರೀ ಹನುಮಂತನೋ ವಾಮಹಸ್ತವ ಕದಪಿನಲಿ ಇಟ್ಟು ವಾಮ ದಕ್ಷಿಣ ಪೂರ್ವಗಳಲ್ಲಿ ನೋಟಧಾಮಗಳಲ್ಲಿ ರಘುರಾಮ ಶ್ರೀರಾಮ ಶ್ರೀರಾಮ ಶ್ರೀರಾಮನೆಂದು ರಾಮನಾಮ ಸ್ಮರಣೆಯನು ಬಹುನೇಮದಿಂದಲಿ ಮಾಡ್ವ ಮಾತೆಯನು ಶ್ರೀ ಹನುಮಂತನು ಅನ್ನಹಾರಂಗಳ ತೊರೆದು ನಿದ್ರೆಯನ್ನು ಮಾಡುವ ಬಗೆ ಮರೆದು ಚಿತ್ತವನ್ನು ರಾಘವನಲ್ಲಿ ಬೆರೆದು ದೃಷ್ಟಿಯನ್ನು ಸಾಗ್ರದಿ ಚೆನ್ನಾಗಿ ನಿಲ್ಲಿಸಿ ಸನ್ನಕಾದ್ರಿ ನಾರಸಿಂಹನ ನನ್ನೆಯಂ ಧ್ಯಾನಿಸುವ ದೇವಿಯನೋ ವೀರ ಶ್ರೀ ಹನುಮಂತನೋ ವೀರ ಓಡಿದ ಮನದಿ ಕೊಂಡಾಡಿದ ಬಹು ಚಿಂತೆ ಗೂಡಿದಾಯ ಸದಲ ತಾಂಗಿಯ ಬಾಡಿದಾನನ ಮುಳ್ಳ ದೇವಿಯನೋ ವೀರ ಶ್ರೀ ಹನುಮಂತನೋ ವೀರ ಇಂಥ ಧಾತ್ರಿಪುತ್ರಿಯಂ ಜಗತ್ಪ್ರಾಣಪುತ್ರನು ಕಂಡು ಸಾಕ್ಷಾತ್ ರಮಾದೇವಿಯಾದ ಸೀತಾದೇವಿ ಅಹುದೆಂದು ನಿಶ್ಚಯಿಸಿ ಪರಮಾನಂದ ಸಾಂದ್ರನಾಗಿ ಅಂತರಂಗದೋಳ್ ವಂದನಾದಿಗಳಂ ಮಾಡಿ ಇಂದಿಗೆ ಎನ್ನ ಜನ್ಮ ಸಾಫಲ್ಯಮಾದುದು ಧನ್ಯನಾದೆನು ಎನ್ನಯ ವಂಶ ಪವಿತ್ರಮಾದುದು ದೂತತ್ವ ಸಾಂಗಮಾಯಿತು ಎಂದು ಅನೇಕ ಪ್ರಕಾರದಿಂ ಪ್ರಮೋದಾಂತಃಕರಣನಾಗಿ ಸಂಭಾಷಣೆಯ ಮಾಳ್ಪ ಸಮയമಲ್ಲ ಎಂದು ತದ್ವೃಕ್ಷಾಗ್ರದೊಳ್ ಮೌನದಿಂದಿರಲು ತತ್ಸಮಯದೊಳ್ ರಾವಣನು ಮದನ ಶರಜಾಲ ಪೀಡಿತನಾಗಿ ಬಂದು ಸೀತಾದೇವಿಯಂ ವಿಮುಖನಾಗಿ ಪೋದ ತದನಂತರದೊಳ್ ತ್ರಿಜಟೆ ಕನಸಂ ಕಂಡು ಭೂಪುತ್ರಿಯೊಳ್ ಪೇಳಿ ಸಂತವಿಟ್ಟು ತತ್ರಿಜಟಾದಿ ರಾಕ್ಷಸಿಯರು ನಿದ್ರಾ ಮುದ್ರೆ ಕ್ಷಣಿಯರಾಗಿ
ಮೈ ಮರೆದು ಮಲಗಿರುವುದಂ ಕಂಡು ಜಗನ್ಮಾತೆಯೊಳು ಸಂಭಾಷಣೆಯ ಮಾಳ್ಪ ಸಮಯಮಿದೆಂದು ಜಗದಂಬೆಯೋಳ್ ಶ್ರೀಮದಾಂಜನೇಯನು ಏನೆಂದು ವಿಜ್ಞಾಪನೆಯಂ ಮಾಡುತ್ತಿದ್ದರು. ಕ್ಷೇಮದಿಂದಿಗ ರಘುರಾಮನು ತಾಯಿ ಕ್ಷೇಮದಿಂದಿಗ ಶುಭ ಕಾಮನು ತಾಯಿ ಸೌಮಿತ್ರಿಯುಕ್ತನಾಗಿ ಸುಗ್ರೀವನಿಂದ ಕೂಡಿ ಕ್ಷೇಮದಿಂದಿಗ ರಘುರಾಮನು ಕ್ಷೀರಾಬ್ಧಿಯಲ್ಲಿ ಬಳಿಸಿದನು ದೇವ ತೇರ ಭಿನ್ನವಗಳ ಕೇಳನು ಭೂಮಿ ಭಾರವ ಪರಿವೆನೆಂದು ಬೇಡನು ಮನುಜ ಪಾರದಿಂ ದಶರಥ ಕುಮಾರಾಗ್ರಣಿತಾನಾಗಿ ಘೋರತರದ ತಾಟಕಿಯನ್ನು ಕೊಂದು ಮಾರೀಚ ಸುಬಾಹುಗಳನ್ನು ಗೆಲಿದು ಧೀರ ಮುನಿಯ ಯಜ್ಞವನೆರೆ ಕಾಯ್ದು ದಾರಿಯಲ್ಲಿ ಶ್ರೀಗೆ ನಾರಿಯ ಗೈದು ಮಾರಾರಿಯ ಕೋದಂಡವ ಮುರಿದು ನೀರಜ ಮುಗಿ ನಿಮ್ಮಯ ಕೈ ಪಿಡಿದು ಪೂರಮಣರ ನಡಿದ ನಮದ ಬಳಿದು ಚಾರು ವಿಭವದಿ ಸಾಕೇತಪುರವನು ಸಾರಿ ತಂದೆಯ ಮಾತ ನೀರಾದೆ ತಾಯಿ ಪುಟ್ಟ ಚೀರವಲ್ಕಾಲವ ಶೃಂಗಾರ ಬಿಂದುಟ್ಟ ದಿಟ್ಟ ಕ್ಷೇಮದಿಂದಿಗ ರಘುರಾಮನು ಮುನಿರೂಪವಾಂತು ಪರಬ್ರಹ್ಮನು ಅನುಜನಿಂದೊಡಗೂಡಿ ನಿಮ್ಮನು ಸಹ ವನವಾಸ ಕೈದಲು ಮಹಿಮ್ನನು ಹೊರಟು ವಿನಯದಿಂಗುಹನು ಗಂಗೆಯನ್ನು ದಾಟಿಸಲು ಬಂದು ಅನಘಾತ್ಮ ಭರದ್ವಾಜಾಶ್ರಮವನು ಜನನಿ ಕಳೆದು ಚಿತ್ರ ಶಿಖರ ನಗವನು ಸಾರಲು ಭರತನು ಬರೆ ಪಾದುಕೆಯನ್ನು ಪಾಲಿಸಿ ತೆರಳು ತಲಿವಿರಾಟ ಹನನಗೊಳಿಸಿ ಶರಗಂಗನ ವೀಕ್ಷಿಸಿ ಘನತರ ದಂಡಕ ವನವನು ಕೊಕ್ಕು ಅನುಪಮ ಋಷಿಗಳಿಗಭಯವನೀತು ಧನನಿಧಿಯುಗನೇಕ ಕೋಶ ಎನು ಮಾಡಿದಂತ